Okay, guys, 3 days ಆಯಿತು. We have done so many problems, right? BRS ಮೇಲೆ ಫೇವರೇಬಲ್ ಬ್ಯಾಲೆನ್ಸ್, ಅನ್ಫೇವರೇಬಲ್ ಬ್ಯಾಲೆನ್ಸ್, ಮತ್ತು ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್, ಬ್ಯಾಲೆನ್ಸ್ ಆಸ್ ಪರ್ ದಿ ಪಾಸ್ಬುಕ್, ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್ ಎಲ್ಲವನ್ನು ಕಲ್ತೇವೆ ನಾವು, ಹೌದಲ್ಲ? ಸೊ ಅದೇ ರೀತಿ ಬಚ್ಚೋ ಈಗ ಏನಪ್ಪ ಅಂದರೆ ಕಂಪ್ಲೀಟ್ ಚಾಪ್ಟರ್ ಆಸ್ ಪರ್ ದಿ ಬುಕ್ ಏನಿದೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ಎಕ್ಸ್ಪ್ಲೇನ್ ಅಷ್ಟೇ ಅಲ್ಲ, ಅಲ್ಲಿ ಮೇಕ್ ಶೋರ್ ದ್ಯಾಟ್ ಈ ಚಾಪ್ಟರ್ ಮ್ಯಾಗಿಂದ ಕ್ವಶನ್ ಏನಿದೆಯಲ್ಲ ಫೈನಲ್ ಎಕ್ಸಾಮ್ಸಲ್ಲಿ ಕೇಳಿದರೆ ನೀವು ಇಂಥ ಪೊಸಿಷನ್ನಾಗಿರಬೇಕು, ಹೌದಪ್ಪ ನಾನು ಸಾಲ್ವ್ ಮಾಡ್ತೀನಿ ಅಂತ. ಬಿಕಾಸ್ ಈ ಚಾಪ್ಟರ್ಸ್ ಇರ್ತಾವಲ್ಲ, ದೀಸ್ ಆರ್ ದಿ ಗ್ಯಾರಂಟೀಡ್ ಚಾಪ್ಟರ್ಸ್ ಇವು, ಏನೋ ಗ್ಯಾರಂಟೀಡ್ ಕ್ವಶನ್ಸ್ ಇವು. ಅದಕ್ಕೆ BRS ಆಗಿರ್ಬೋದು, ನಿಮ್ಮದು ಆಲ್ ದಿ ಅಕೌಂಟ್ಸ್, ಅದಕ್ಕೆ ಈಗ ಜಾನ್ ಅಟೆಂಪ್ಟ್ ಆಗಲಿ ಅಥವಾ ಯಾವುದೇ ಅಟೆಂಪ್ಟ್ ಆಗಲಿ, ಜಾನ್ ಅಥವಾ ನೆಕ್ಸ್ಟ್ ಅಟೆಂಪ್ಟ್ ಆಗಲಿ, ಸೊ ದಿಸ್ ಕ್ವಶನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದ್ದ ಕಾರಣ ಲೆಟ್ಸ್ ಬಿಗಿನ್ ಬಚ್ಚೋ. ನೋಡಿ ಏನಂದರೆ ವಾಟ್ ಐ ವಾಂಟ್ ಇಸ್ ದ್ಯಾಟ್. ಸೊ ಗೈಸ್, ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಹೌದಲ್ಲ? ಲಾಸ್ಟ್ ಕ್ಲಾಸ್ದಾಗ ನಾನು ಹೇಳಿ ನಿಮಗೆ ವಾಟ್ ಎಕ್ಸಾಕ್ಟ್ಲಿ ಇಲ್ಲಿ ಪಾಸ್ಬುಕ್ ಹೆಂಗಿರುತ್ತೆ, ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ಬುಕ್, ಎಲ್ಲ ಚಾಪ್ಟರ್ನ ಡಿಟೇಲ್ ಆಗಿ ಕಳ್ಸ್ಕೊಡ್ತಾನೆ ಇನ್ನೊಮ್ಮೆ. ರೈಟ್, ಲರ್ನ್ ಹೌ ಟು ರಿಸಾಲ್ವ್ ದ ಡಿಫರೆನ್ಸ್ ಸಿಸ್ಟಮೆಟಿಕ್ ಮ್ಯಾನರ್. ಏನು ಡಿಫ್ರೆನ್ಸ್ ಇರ್ತದಲ್ಲ ಅದನ್ನ ಸಿಸ್ಟಮೆಟಿಕ್ ಆಗಿ ಯಾವ ರೀತಿ ಕವರ್ ಮಾಡಬೇಕಂತ ನಾವು ಹೇಳ್ಕೊಡ್ತೀವಿ. ರೈಟ್, ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಪ್ರಿಪೇರಿಂಗ್ ದ ಬ್ಯಾಂಕ್. ಎಸ್, BRS ಇದಕ್ಕೆ ಪ್ರಿಪೇರ್ ಮಾಡಬೇಕು. ವೈ ವಿ ಹ್ಯಾವ್ ಟು ಪ್ರಿಪೇರ್ BRS, ಅದು ಕೂಡ ಇಂಪಾರ್ಟೆಂಟ್ ಇದೆ, ಹೌದಲ್ಲ? Right, so that is why bachcho, please be serious here. Okay, let's start. Iga nodi silent features of BRS. Nodri yaude tarad errors, mistakes, right? The reconciliation ideyalla illi yaude tarad errors agirbodu, mistakes agirbodu, adu cash book agli atha passbook agli, adanna sari ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನಾವು, ಕರೆಕ್ಟ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿಸ್. ಒಂದು. ಎರಡನೇದು, ಈಗ ನಾವು ಬ್ಯಾಂಕಿಗೆ ಚೆಕ್ ಕೊಟ್ಟ ಮ್ಯಾಗೆ ಚೆಕ್ ನಾವು ಪ್ರೆಸೆಂಟ್ ಮಾಡ್ತೀವಿ ಅಥವಾ ಚೆಕ್ ಇಶ್ಯೂ ಮಾಡ್ತೀವಿ, ಪೇಮೆಂಟ್ ಅಥವಾ ಡಿಪಾಸಿಟ್ ಟೈಮ್ ಡಿಫ್ರೆನ್ಸ್ ಇರುತ್ತೆ. ನಾವು ಚೆಕ್ ಕೊಟ್ಟ ಮ್ಯಾಗೆ ಬರೆದು ಬಿಡ್ತೀವಿ. ಈಗ ಜಸ್ಟ್ ನಾನು ರೆಂಟ್ ಚೆಕ್ ಕೊಟ್ಟೆ, ನಾನೀಗ ರೆಂಟ್ ಕೊಟ್ಟಿದ್ದೀನಿ ಅಂತ ಬರೆದ್ಬಿಟ್ಟೆ ನಾನು, ಆಲ್ರೈಟ್. ಬಟ್ ಅದು ಚೆಕ್ ಯಾವಾಗ ಕ್ಲಿಯರ್ ಆಗುತ್ತೆ? ಇಟ್ ಮೇ ಬಿ ಅ ಡೇಟ್, 2 days 3 days ಹಿಂಗೆ ಕೊಡುತ್ತೆ, ಹೌದಲ್ಲ? ಸೊ ಅದಕ್ಕೆ ದೇರ್ ಇಸ್ ಅ ಡಿಲೇ ಇನ್ ದ ಕ್ಲಿಯರೆನ್ಸ್ ಆಫ್ ದಿ ಚೆಕ್ ವಿಲ್ ಬಿ ಶೋನ್ ಇನ್ ದ ರಿಕನ್ಸಿಲೇಷನ್. ರೈಟ್. ಸೊ ನೆಕ್ಸ್ಟ್, ಅ ರೆಗ್ಯುಲರ್ ರಿಕನ್ಸಿಲೇಷನ್ ಡಿಸ್ಕರೇಜ್ ದ ಅಕೌಂಟೆಂಟ್ ಆಫ್ ದಿ ಬ್ಯಾಂಕ್ ಎಂಬೆಸಲ್ಮೆಂಟ್. ಎಂಬೆಸಲ್ಮೆಂಟ್ ಅಂದರೆ ಹೇರಾಫೇರಿ, ದುಡ್ಡಿನ ವ್ಯವಹಾರದಲ್ಲಿ ಅವ್ಯವಹಾರ ಆಗಬಾರ್ದಲ್ಲ. ಪ್ರಾಪರ್ ಆಗಿ ರೀಕನ್ಸಿಲೇಷನ್ ನೀವು ಮಾಡಕತ್ತೀರಪ್ಪ ಅಂದರೆ ಇಫ್ ಯು ಆರ್, ಸೊ ಅವಾಗ ಹೌದು ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗ್ತದೆ. ಆಲ್ರೈಟ್ ಬಚ್ಚೋ. ಸೊ ಅದಕ್ಕೆ ಇದು ಫೀಚರ್ಸ್ ಇದೆ, ಹೌದಲ್ಲ? ಈಗ ವ್ಯವಹಾರ ದುಡ್ಡು ಕೊಟ್ಟರೆ ದುಡ್ಡು ಎಷ್ಟು ಬ್ಯಾಲೆನ್ಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ, ಹೌದಲ್ಲ? ಸೊ ಇದರಲ್ಲಿ ಯಾವುದೇ ಥರದ ಎಂಬೆಸಲ್ಮೆಂಟ್ ಅದಲ್ಲ, ಲೈಕ್ ಹೇರಾಫೇರಿ ಮಾಡೋದು, ದುಡ್ಡಿನ ಅವ್ಯವಹಾರ ಮಾಡ್ಕೊಳ್ಳೋದು, ಸ್ವಂತ ಬಳಕೆ ಸಹ ಯೂಸ್ ಮಾಡೋದು, ಅದಕ್ಕಿದೆ. ಹಾಗಿದ್ದರೆ ಈಗ ಬಚ್ಚೋ ನಿಮ್ಗೆಲ್ಲರಿಗೂ ಗೊತ್ತಿದೆ ದೇರ್ ಇಸ್ ಅ ಡಿಫ್ರೆನ್ಸ್, ಕರೆಕ್ಟ್? ಡಿಫ್ರೆನ್ಸ್ ಬಂದೇ ಬರುತ್ತೆ. ಎದ್ರಾಗ ಬರುತ್ತೆ? ಬ್ಯಾಂಕ್ ರಿಕನ್ಸಿಲೇಷನ್ ಮಾಡುವಾಗ ಕ್ಯಾಶ್ ಬುಕ್ ಮತ್ತೆ ಪಾಸ್ಬುಕ್ದಲ್ಲಿ ಡಿಫ್ರೆನ್ಸ್ ಬಂದೇ ಬರುತ್ತೆ. ಫಸ್ಟ್ ಏನ್ರಿಪ್ಪ, ಅದು ಟೈಮ್ ಡಿಫ್ರೆನ್ಸ್ ಇದೆ. ಟೈಮ್ ಡಿಫ್ರೆನ್ಸ್ ಏನಾಗುತ್ತೆ? ರಿಲೇಟೆಡ್ ಟು ಚೆಕ್ ನಾವು ಕೊಡಾಕತ್ತೀವಿ, ರೈಟ್? ಈಗ ಏನಾಗುತ್ತೆ, ಯೂಶ್ವಲಿ ಒಂದು ಮಾತು ಕೇಳ್ರಿ ಬಚ್ಚೋ, ಈಗ ನೀವು ಈಗ ಒಂದು ಬ್ಯಾಂಕ್ ಪಾಸ್ಬುಕ್ ಇದೆ ಅಂದರೆ, ರೈಟ್, ಇದರಲ್ಲಿ ಬ್ಯಾಂಕ್ದವ್ರು ರೆಕಾರ್ಡ್ ಮಾಡ್ತಾರೆ, ಕರೆಕ್ಟ್? ಹೌದಲ್ಲ? ಬ್ಯಾಂಕ್ದಲ್ಲಿ ಬ್ಯಾಂಕ್ದವ್ರು ರೆಕಾರ್ಡ್ ಮಾಡ್ತಾರೆ, ಬ್ಯಾಂಕ್ ಎಂಪ್ಲಾಯೀಸ್, ಬ್ಯಾಂಕ್ ರೆಕಾರ್ಡ್ ಇನ್ ಯೋರ್ ಪಾಸ್ಬುಕ್. ಬಟ್ ಅದೇ ಕ್ಯಾಶ್ ಬುಕ್ ಇದ್ದ ಬ್ಯಾಂಕ್ ಕಾಲಮ್, ಏನೋ ಕ್ಯಾಶ್ ಬುಕ್ ಇದ್ದ ಬ್ಯಾಂಕ್ ಕಾಲಮ್ ನಾವು ರೆಕಾರ್ಡ್ ಮಾಡ್ತೀವಿ, ಕರೆಕ್ಟ್? ಸೊ ದ ಟೈಮ್ ವೆನ್ ದ ಬ್ಯಾಂಕ್ ರೆಕಾರ್ಡ್ಸ್, ದ ಟೈಮ್ ವೆನ್ ವಿ ಆರ್ ಟು ರೆಕಾರ್ಡ್ ಇನ್ ದ ಕ್ಯಾಶ್ ಬುಕ್ ಡಿಫ್ರೆನ್ಸ್ ಇರ್ತಲ್ಲ. ಈಗ ಚೆಕ್ ಇಶ್ಯೂ ಮಾಡಿದ್ಮೇಲೆ ನಾವು ಇಲ್ಲೇ ಫಸ್ಟ್ ರೆಕಾರ್ಡ್ ಮಾಡ್ತೀವಿ, ಬ್ಯಾಂಕ್ದವರು ಚೆಕ್ ಬಂದು ಕ್ಲಿಯರ್ ಆದ್ಮೇಲೆ ಇಲ್ಲಿ ರೆಕಾರ್ಡ್ ಮಾಡ್ತಾರೆ. ಚೆಕ್ ತಗೊಂಡ ಮ್ಯಾಗ ನಾವು ರೆಕಾರ್ಡ್ ಮಾಡ್ಬಿಡ್ತೀವಿ ಇಮಿಡಿಯೇಟ್ಲಿ. ಬ್ಯಾಂಕ್ದವರು ಚೆಕ್ಗೆ ಕ್ಲಿಯರೆನ್ಸ್ ಕಳಿಸಿದ ಮ್ಯಾಗ ಮಾಡ್ತಾರೆ, ಹೌದಲ್ಲ? ಸಮ್ ಟೈಮ್ಸ್ ಏನಾಗುತ್ತೆ, ಡೈರೆಕ್ಟ್ಲಿ ಬ್ಯಾಂಕ್ದಾಗ ಕಸ್ಟಮರ್ ಡಿಪಾರ್ಟ್ ಮಾಡ್ಬಿಡ್ತಾನೆ, ನಾವು ಬ್ಯಾಂಕಿಗೆ ಪಾಸ್ಬುಕ್ ಎಂಟ್ರಿ ಮಾಡಿದಾಗ ಬರುತ್ತೆ. ಎಸ್ ಸರ್, ನೋ ದೇರ್ ಆರ್ ಸೋ ಮೆನಿ ಬ್ಯಾಂಕ್ ಚಾರ್ಜಸ್ ವಿ ಹ್ಯಾವ್, ಹೌದಲ್ಲ? ಸೊ ಚೆಕ್ ಡಿಸಾನರ್ಸ್. ಸೊ ಇಲ್ಲಿ ಏನಾಗುತ್ತೆ, ದೇರ್ ಇಸ್ ಅ ಸಮ್ ಡಿಫ್ರೆನ್ಸ್. ಯಾವ ಡಿಫ್ರೆನ್ಸ್ ಅಪ್ಪ? ಅದು ಟೈಮ್ ಡಿಫ್ರೆನ್ಸ್ ಆಗುತ್ತೆ, ಏನೋ ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಆಮೇಲೆ ಡಿಫ್ರೆನ್ಸ್ ಡ್ಯೂ ಟು ಎರರ್ಸ್ ಇನ್ ಎಂಟ್ರೀಸ್, ಹೌದು.
ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಟೈಮ್ ಡಿಫರೆನ್ಸ್. ಸೆಕೆಂಡ್, ಡಿಫರೆನ್ಸ್ ಅರೈಸ್ ಇನ್ ಡ್ಯೂ ಟು ಎರರ್ಸ್ ಇನ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ತಪ್ಪು ಮಾಡ್ತಿರಲ್ಲ ರೆಕಾರ್ಡ್ ಮಾಡುವಾಗ, ಅವಾಗ ಕೂಡ ಇದು ಬರುತ್ತೆ. ಆಲ್ ರೈಟ್ ಬಚ್ಚೋ, ಕ್ಲಿಯರಾ? ಸೊ these are the causes we can say that now. Any doubts you have? ಡೌಟ್ ಇದೆಯಾ? ಬೇಗ ಹೇಳ್ರಿಪ್ಪ. No doubt? ಚಲೋ, ಲೆಟ್ಸ್ ಬಿಗಿನ್ ನೌ. ಸೊ ನೋಡಿ, ಇವಾಗ ಇದಂತೂ ನಾನು ಐ ಡೋಂಟ್ ವಾಂಟ್ ಟು ಗೋ ಇನ್ ಡಿಟೇಲ್ ಆಗಿ, ಬಿಕಾಸ್ ಇಲ್ಲಿ ಏನಾಗುತ್ತೆ ನೋಡಿ, ಎನಿ ಬಿಸ್ನೆಸ್ ಅಲ್ಲಿ ಬ್ಯಾಂಕ್ ಇಲ್ಲ ಅಂದ್ರೆ ನಡೀತಾ? ಈಗ ನನ್ನ ತಗೊಳ್ರಿ, ಐ ಪೇ ರೆಂಟ್, ಐ ರಿಸೀವ್ ದ ಫೀಸ್ ಥ್ರೂ ಬ್ಯಾಂಕ್ ಓನ್ಲಿ, ಐ ಪೇ ಆಲ್ ದಿ ಎಕ್ಸ್ಪೆನ್ಸ್ ಥ್ರೂ ಬ್ಯಾಂಕ್ ಓನ್ಲಿ, ರೈಟ್? ಸೊ ಅದಕ್ಕೆ ಇವಾಗಿನ ಕಾಲದಲ್ಲಿ ವ್ಯಾಲ್ಯೂಮ್ ನೋಡಿ ಬಚ್ಚೋ, ಎವ್ರಿಥಿಂಗ್ ವಿ ಕ್ಯಾನ್ ನಾಟ್ ರಿಕಾರ್ಡ್, ಆಲ್ ದಿ ಟ್ರಾನ್ಸಾಕ್ಷನ್ಸ್ ಇದಾವಲ್ಲ, that we cannot record manually in cash book. We need somebody, some institution, they can manage our balances, especially cash balances, so that we get the clarity. Because ಇಲ್ಲಿ ವ್ಯಾಲ್ಯೂಮ್ ಆಫ್ ದಿ ಟ್ರಾನ್ಸಾಕ್ಷನ್ಸ್, ಯಾವುದೇ ಒಂದು ಬಿಸ್ನೆಸ್ ದಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಅವಾಗ ಪಾಸ್ಬುಕ್ ಇದೆಯಲ್ಲ, passbook plays a bank plays a very important role, because now maintenance of the cash is given hand over to bank. ಈಗ ನಮ್ಮ ಹತ್ರ ದುಡ್ಡು ಇದೆ ಹಿಂದಿನ ಬರಂಗಿಲ್ಲ ನಮಗೆ ಮ್ಯಾನೇಜ್ ಮಾಡಕ್. ಕ್ಯಾಶರ್ಗಾಗಲಿ ಅಕೌಂಟೆಂಟ್ ಆಗಲಿ ಇವ್ರು ಮಾಡ್ತಾರೆ, ದೇ ಆರ್ ಸೋ ಮೆನಿ ಥಿಂಗ್ಸ್ ದೇ ಕ್ಯಾನ್ ವಿ ಕೆನಾಟ್ ಕಂಟ್ರೋಲ್. ಬಟ್ ಬ್ಯಾಂಕಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ರೆ ಏನಾಗುತ್ತೆ, ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಮನಿ, ರೈಟ್? ಹೌದಲ್ಲ? ಇವಾಗಿನ ಕಾಲದಲ್ಲಿ ಬ್ಯಾಂಕ್ ಇಲ್ಲ ಅಂದ್ರೆ ರೈಟ್, ಪೇಮೆಂಟ್ಸ್ ಆಗಲಿ ರಿಸಿಪ್ಟ್ ಆಗಲಿ ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಬ್ಯಾಂಕ್ ಅಕ್ಸೆಪ್ಟ್ ಫ್ರಮ್ ದಿ ಪೀಪಲ್ ಇನ್ ಜನರಲ್ ಡಿಪಾಸಿಟ್ ಇನ್ ವೇರಿಯಸ್ ಫಾರ್ಮ್ ಆಫ್ ಲೆಂಡ್ಸ್ ಫಂಡ್. ಹೌದು, ಬ್ಯಾಂಕಿಗೆ ಏನಾದ್ರು ಲೋನ್ ತಗೋತೀವಿ, ನಾವು ಲೋನು ತಗೋತೀವಿ, ಲೋನು ಪೇ ಮಾಡ್ತೀವಿ, ರೈಟ್? ಎಕ್ಸ್ಪೆನ್ಸಸ್ ಪೇ ಮಾಡ್ತೀವಿ, ಪರ್ಚೇಸು ಮಾಡ್ತೀವಿ, ರೈಟ್? ಇನ್ಕಮು ಆಗುತ್ತೆ, ಹೌದಲ್ಲ? ಇದೆಲ್ಲವನ್ನು ರೆಕಾರ್ಡ್ ಮಾಡ್ತೀವಿ ಬ್ಯಾಂಕ್ ಅದವರು. ಅದಕ್ಕೆ ಬಚ್ಚೋ ಸ್ವಲ್ಪ ಕೇಳ್ರಿ. ಈಗ ದೇರ್ ಆರ್ ಸಮ್ ಸರ್ವಿಸಸ್, ಏನಪ್ಪ ಬ್ಯಾಂಕ್ದವರು, ದೇರ್ ಆರ್ ಸೋ ಮೆನಿ ಸರ್ವಿಸಸ್ ದೇ ಪ್ರೊವೈಡ್. ದ ಸರ್ವಿಸ್ ನಥಿಂಗ್ ಬಟ್ ಯೂಸ್ಫುಲ್ ಸರ್ವಿಸ್ ಅಂತ ಹೇಳ್ತೀವಿ. ದೀಸ್ ಆರ್ ಯೂಸ್ಫುಲ್ ಸರ್ವಿಸಸ್. ಯಾವುದು ಸರ್ ಅದು? ನೋಡಪ್ಪ, ಬ್ಯಾಂಕ್ ಇಲ್ಲ ಅಂದ್ರೆ ನಡೀತಾ? ಬಿಸ್ನೆಸ್ಗೆ ಬ್ಯಾಂಕ್ ಇಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆಪರೇಟ್ ದ ಬಿಸ್ನೆಸ್. ಬ್ಯಾಂಕ್ ಇಸ್ ಸಮಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬಚ್ಚೋ ಇಲ್ಲಿ ಹೇಳ್ಬೋದು, ಬ್ಯಾಂಕ್ ಡಿಸ್ಕೌಂಟ್ ಪ್ರಾಮಿಸರಿ ನೋಟ್ಸ್, ಹುಂಡೀಸ್. ಅದೇ ಈಗ ನೋಡಿ ಏನಾಗುತ್ತೆ, ಈಗ ನೀವು ಒಂದು ಕಸ್ಟಮರ್ಗೆ ಸೇಲ್ ಮಾಡಿರಿ, ನೀವು ಅವನು ದುಡ್ಡು ಕೊಟ್ಟಿಲ್ಲ, ಹಿ ಹ್ಯಾಸ್ ನಾಟ್ ಪೇಡ್, ಹಿ ಹ್ಯಾಸ್ ಪೇಡ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಬಿಲ್ಸ್ ರಿಸೀವಬಲ್, ರೈಟ್? ಅವನು ಮಾಡಿದಾನೆ ಬಿಲ್ಸ್ ರಿಸೀವಲ್ ಕೊಟ್ಟಿದ್ದಾನೆ. 3 months ಆದ್ಮೇಲೆ 4 months ಆದ್ಮೇಲೆ ಕ್ಲಿಯರ್ ಆಗುತ್ತೆ. ನಾವು ಈ ಬಿಲ್ ಅನ್ನ ಬ್ಯಾಂಕಿ ಕಡೆ ತಗೊಂಡು ಹೋಗಿ ಡಿಸ್ಕೌಂಟ್ ಮಾಡಿ ನಮ್ಗೆ ಎಷ್ಟು ಬೇಕಲ್ಲ ಅಂದ್ರೆ ದ ರಿಕ್ವೈರ್ಡ್ ಅಮೌಂಟ್ ವಿ ಕ್ಯಾನ್ ಗೆಟ್ ಇಟ್, ರೈಟ್? ಹೌದಲ್ಲ? ದಾಟ್ ಈಸ್ ಅನದರ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಬ್ಯಾಂಕಿಂದ. ಗೊತ್ತಾಯ್ತು? ಬ್ಯಾಂಕ್ ಏನ್ ಮಾಡ್ತಾ, ಆತಪ್ಪ ನಿನಗೆ 3 ತಿಂಗಳ ದುಡ್ಡು ಬರುತ್ತೆ, ಆಯ್ತು ಈಗ ತಗೋ, ಅದ್ರಾಗಿ ನಾನು ಸ್ವಲ್ಪ ಕಮಿಷನ್ ಇಟ್ಕೊತೀನಿ ಡಿಸ್ಕೌಂಟ್ ಮಾಡೋದಕ್ಕೆ. ಓಕೆನಾ? ನೆಕ್ಸ್ಟ್, ಬ್ಯಾಂಕ್ ಅಲೌಸ್ ಓವರ್ ಡ್ರಾಫ್ಟ್ ಟು ಅ ಗುಡ್ ಕಸ್ಟಮರ್. ಅದು ಇದೆ. ಈಗ ಓವರ್ ಡ್ರಾಫ್ಟ್ ಅಂದ್ರೆ ಏನ್ರಿ ಸರ್? ನೋಡು, ನನ್ನ ಬ್ಯಾಂಕಲ್ಲಿ 20,000 ಬ್ಯಾಲೆನ್ಸ್ ಇದೆ, ಈಗ ನನಗೆ ಅರ್ಜೆಂಟ್ ಪೇಮೆಂಟ್ ಮಾಡೋದಿದೆ 2 ಲಕ್ಷ. ಸೊ ನಾವು ಆರಾಮ್ಸೆ ಬ್ಯಾಂಕ್ ಕಡೆಯಿಂದ ಮೋರ್ ದೆನ್ ದ ಬ್ಯಾಲೆನ್ಸ್ ವಿ ಕ್ಯಾನ್ ವಿಡ್ರಾ. ಓವರ್ ಡ್ರಾಫ್ಟ್ ಓಡಿ ಫೆಸಿಲಿಟಿ ಅಂತ ಅದಕ್ಕೆ ಏನಂತದಕ್ಕೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಇದು ಒಂಥರದ ಶಾರ್ಟ್ ಟರ್ಮ್ ಲೋನ್ ಇದ್ದಂಗೆ. ಬ್ಯಾಂಕ್ ಕೊಡುತ್ತೆ, ಯಾರಿಗೆ ಕೊಡುತ್ತೆ? ಕರೆಂಟ್ ಅಕೌಂಟ್ ಹೋಲ್ಡರ್ ಕೊಡೋದು. ಓಕೆನಾ? ಕರೆಂಟ್ ಅಕೌಂಟ್ ಹೋಲ್ಡರ್ ಕೊಡುತ್ತೆ. ಇಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಬಟ್ ಎಮರ್ಜೆನ್ಸಿ ಫಂಡ್ ಅರೇಂಜ್ ಆಗುತ್ತಲ್ಲ ಅಲ್ಲೇ, ಬ್ಯಾಂಕ್ ಇಸ್ ಒನ್ ನಂಬರ್ 1. ಆಲ್ರೈಟ್ ಬಚ್ಚೋ. ಸೊ ಬ್ಯಾಂಕ್ ಗ್ರಾಂಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ ಆಗುತ್ತೆ ನಿಮಗೆ. ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ಬೋದು, ರೈಟ್? ಇದೆಲ್ಲ ನೋಡಿ, ಬ್ಯಾಂಕ್ ಇದೆ ಅಂದ್ರೆ ಆಬ್ವಿಯಸ್ಲಿ
ಬ್ಯಾಂಕ್ ಏನ್ ಮಾಡ್ತೀವಿ, ಆನ್ ಅವರ್ ಬಿಹಾಫ್ ಇವರು ಡಿವಿಡೆಂಡ್ ಕಲೆಕ್ಟ್ ಮಾಡ್ತಾರೆ, ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ, ಕಸ್ಟಮರ್ ಹೌದಲ್ಲ ಇನ್ಸೂರೆನ್ಸ್ ಪ್ರೀಮಿಯಂ ಪೇ ಮಾಡ್ತಾರೆ. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನಾಗುತ್ತೆ, ನಾವು ರೆಂಟ್, ಎಲೆಕ್ಟ್ರಿಸಿಟಿ ಬಿಲ್, ಇನ್ಸೂರೆನ್ಸ್ ಪ್ರೀಮಿಯಮ್, ದೇ ಆರ್ ಸೋ ಮೆನಿ ಪೇಮೆಂಟ್ಸ್ ಇರ್ತಾವಲ್ಲ, ಸ್ಯಾಲ್ರಿ, ಇವೆಲ್ಲವನ್ನು ಎವ್ರಿ ಟೈಮ್ ಯು ಕೆನಾಟ್ ರಿಮೈಂಡ್. ಒಮ್ಮೆ ಬ್ಯಾಂಕಿಗೆ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಡ್ಬಿಟ್ಟು ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಇಂದ ಸೋ ಅಂಡ್ ಸೋ ಟೈಮಿಗೆ ಇದು ಎಷ್ಟು ಡ್ಯೂ ಅಂತ ಕೊಡ್ಬಿಡ್ರಿಪ್ಪ ಅಂತ. ಅದೇನು ಮಾಡುತ್ತೆ, ಹಾನೆಸ್ಟ್ಲಿ ದೇ ಪೇ ದ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಕಸ್ಟಮರ್, ಬ್ಯಾಂಕ್ ಮೇಕ್ಸ್ ಪೇಮೆಂಟ್ ಟು ದ ಇನ್ಸೂರೆನ್ಸ್ ಪ್ರೀಮಿಯಮ್, ರೆಂಟ್, ಆಲ್ ದ ಡ್ಯೂಸ್ ಏನು ಅಮೌಂಟ್ ಇರೋದು ಪೇ ಮಾಡುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಇದೆ ಬ್ಯಾಂಕಿಂದು. ನೆಕ್ಸ್ಟ್ ಬ್ಯಾಂಕ್ ಸೆಲ್ ಪರ್ಚೇಸ್ ಶೇರ್. ಈಗ ನಾವು ನಮ್ಮ ಹತ್ರ ದುಡ್ಡಿದೆ, ನಾವು ಶೇರ್ಸ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಪರ್ಚೇಸ್ ಮಾಡೀವಿ, ಇನ್ವೆಸ್ಟ್ ಮಾಡೀವಿ. ಈಗ ಬ್ಯಾಂಕಿಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಇನ್ಕಮ್ ಬಂತಪ್ಪ, ಒಳ್ಳೆ ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ ದಿಸ್ ಗೋ ಅಂಡ್ ಸೆಟಲ್. ಸೊ ಆನ್ ಅವರ್ ಬಿಹಾಫ್ ಏನ್ ಮಾಡುತ್ತೆ ಬ್ಯಾಂಕ್, ಸೇಲ್ ಮಾಡುತ್ತೆ. ಮನಿ ಕ್ಯಾನ್ ಬಿ ರೆಮಿಟೆಡ್ ಟು ಅನದರ್ ಪ್ಲೇಸ್ ಆರ್ ಪರ್ಸನ್ ಥ್ರೂ ಬ್ಯಾಂಕ್ ಅಟ್ ಅ ಲೋ ಕಾಸ್ಟ್. ಈಗ ಕ್ಯಾಶ್ ತಗೊಂಡು ಹೋಗಿ ನೀವು ಇಲ್ಲಿಂದ ಡೆಲ್ಲಿಗೆ ಅಥವಾ ಯಾವುದೇ ಬೇರೆ ದೇಶಕ್ಕೆ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಟ್ರಾನ್ಸ್ಫರ್ ಬೇಕಲ್ಲ, ಸೊ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ. ಬ್ಯಾಂಕ್ ಇನ್ ರಿಟರ್ನ್ ಕನ್ಸಿಡರೇಷನ್ ಅದೇನಾಗುತ್ತೆ, ಗ್ಯಾರಂಟಿ ಕೊಡುತ್ತೆ ಕಸ್ಟಮರ್ಗೆ. ಸ್ಪೆಷಲಿ ಈಗ ನೀವು ಬ್ಯಾಂಕಿದು ಒಳ್ಳೆ ಕಸ್ಟಮರ್ ಇದೆ ಅಂದರೆ ಬೇರೆ ಯಾರು ಭರೋಸೆ ಮಾಡಿಲ್ಲ ಅಂದ್ರು ಬ್ಯಾಂಕ್ ನಿಮ್ಗೆ ಭರೋಸೆ ಮಾಡುತ್ತೆ. ಆಯ್ತು, ನಾವು ಇವ್ರದ್ದು ಜವಾಬ್ದಾರಿ ತಗೋತೀವಿ, ನೀವು ಇವ್ರಿಗೆ ಕ್ರೆಡಿಟ್ ಕೊಡ್ರಿ. ಅಕಸ್ಮಾತ್ ಇವ್ರು ಪೇ ಮಾಡಲ್ಲ, ನಾವು ಪೇ ಮಾಡ್ತಾರಲ್ಲ. ಈಗ ನಿಮಗೆ ಟ್ರಕ್ ಬೇಕು, ಬಸ್ ಬೇಕು, ಕಾರ್ ಬೇಕಂತಲ್ಲ ಬಿಸ್ನೆಸ್ ಆಗಿರ್ತಾವಲ್ಲ. ಸೊ ಈಗ ನಿಮ್ಗೆ ಏನೋ ಒಂದು ವಸ್ತು ಬೇಕಂದ್ರೆ ಬ್ಯಾಂಕ್ ಬರುತ್ತೆ ನಡಕ್ಕೆ, ಅಂಡ್ ದೇ ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ, ರೈಟ್? ಹೌದಲ್ಲ, ದೇ ಟೆಲ್ ದಟ್ ಆಯ್ತು ನಾವು ಪೇ ಮಾಡ್ತೀವಿ, ನಾವು ಕಡೆ ವಸೂಲು ಮಾಡ್ತೀವಿ ಅಂತ. ದಟ್ಸ್ ವಾಟ್ ಬ್ಯಾಂಕ್ ಇಶ್ಯೂ ಲೆಟರ್ ಆಫ್ ಕ್ರೆಡಿಟ್, ಟ್ರಾವೆಲಿಂಗ್ ಚೆಕ್ ಫೆಸಿಲಿಟಿ ಇದೆಲ್ಲ ಇದೆ. ಬ್ಯಾಂಕ್ ಆಲ್ಸೋ ಪ್ರೊವೈಡ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಸಿಸ್ಟಮ್. ಹೌದು, ಇಫ್ ಯು ಆರ್ ಡೂಯಿಂಗ್ ಇಂಪೋರ್ಟ್ ಎಕ್ಸ್ಪೋರ್ಟ್, ಇಫ್ ಯು ಆರ್ ಗೋಯಿಂಗ್ ಅಬ್ರಾಡ್ ಫಾರ್ ಸಮ್ ಪರ್ಪಸ್, ಮೇ ಬಿ ಟೂರಿಂಗ್ ಇರ್ಬೋದು ಅಥವಾ ಏನೋ ಬಿಸ್ನೆಸ್ ಟ್ರಿಪ್ ಇರ್ಬೋದು, ಅವಾಗ ಏನಾಗುತ್ತೆ ಬ್ಯಾಂಕ್ ಏನು ಮಾಡುತ್ತೆ 100% ಹೆಲ್ಪ್ ಆಗುತ್ತೆ. ಆಬ್ವಿಯಸ್ಲಿ ಹೌದಲ್ಲ, ಬಿಕಾಸ್ ಅಲ್ಲಿದ್ದ ಕರೆನ್ಸಿ ಇಲ್ಲಿದ್ದ ಕರೆನ್ಸಿ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ನಾವು ಬ್ಯಾಕ್ಗ್ರೌಂಡ್, ಈಗ ಮುಂಚೆ ಪ್ರೀವಿಯಸ್ಲಿ ಸಿಚುವೇಶನ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಮ್ಯಾನಿಪ್ಯುಲೇಷನ್ ಮಾಡೋದು, ಆಲ್ಟ್ರೇಷನ್ ಮಾಡೋದು, ಅಕಾರ್ಡಿಂಗ್ ಟು ಎ ಕನ್ವೀನಿಯಂಟ್ ಯು ಓವರ್ ರೈಟ್ ಇಟ್. ಸ್ಪೆಷಲಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು, ಆಕ್ಚುಯಲ್ ಬ್ಯಾಲೆನ್ಸ್ ಎಷ್ಟಿದೆ, ಇವಾಗ ಎಷ್ಟು ಬ್ಯಾಲೆನ್ಸ್ ಇದೆ ಅಲ್ಲಿದೆ, ಯೂಸ್ ಟು ಡೂ ದ ಓವರ್ ರೈಡಿಂಗ್. ಬಿಕಾಸ್ ಆಫ್ ದಟ್ ಕಂಪನಿದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ವಾಸ್ ಕಂಪ್ಲೀಟ್ಲಿ ಇನ್ ಕರೆಕ್ಟ್ ಬ್ಯಾಲೆನ್ಸ್ ಇರ್ತಿತ್ತು. ಮತ್ತೆ ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ ತೋರಿಸೋದು, ನೋಡಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 20 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಇದೆ ಅಂತ. 1 ಕೋಟಿ ಇದೆ, 2 ಕೋಟಿ ಇದೆ, ಏನಾಗುತ್ತೆ ಜನ ಏನ್ ಮಾಡ್ತಾರೆ, ಈ 2 ಕೋಟಿ ಇಲ್ಲಪ್ಪ ಅಂತ ಹೇಳ್ತಾರೆ. ಬಟ್ ಸರ್ಟಿಫಿಕೇಶನ್ ಏನು ಅಂದ್ರೆ ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ಇವ್ರು ಹೇಳತ್ತಾರಲ್ಲ, ಈಗ ದೇ ಟೆಲಿಂಗ್ ಯು ರೈಟ್ ಇಷ್ಟು ಇದೆ ಅಂತ. ಈಗ ನಾನು ಹೇಳ್ತೇನೆ ನಾನು ಬ್ಯಾಂಕ್ನಾಗ 3 ಕೋಟಿ ಇದೆ ಅಂದ್ರೆ ನಂಬಿಕೆ ಮಾಡ್ತೀರಿ ನೀವು? ಇಲ್ಲ. ತೋರಿಸೋ ಪಾಸ್ಬುಕ್ ಅಂತೀವಿ. ಪಾಸ್ಬುಕ್ ಈಸ್ ದ ಒನ್ ವೇರ್ ವಿ ಕ್ಯಾನ್ ಗ್ಯಾರಂಟಿ ದಟ್ ಹೌದಪ್ಪ ಬ್ಯಾಂಕ್ ಅದವರು ಪಾಸ್ಬುಕ್ ಐತಿ ಅಗ್ರಿ ಮಾಡ್ಕೋಬಹುದು, ಹೌದಾ ಇಲ್ಲ? ಸೊ ಅದೇ ರೀತಿ ಬಚ್ಚು ಮುಂಚೆ ಹೆಂಗಿರ್ತಿತ್ತು, ರಿಯಾಲಿಟಿದಾಗಿದ್ದಿಲ್ಲ. ಓವರ್ ದ ಪೀರಿಯಡ್ ರಿಕನ್ಸಿಲೇಷನ್ ಅಕೌಂಟ್ ಬಿಕಮ್ ಎ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಫಾರ್ ದ ಬಿಸ್ನೆಸ್. ಅವಾಗ ಹೆಂಗಿತ್ತಂದ್ರೆ, ಸೊ ಇದು ರಿಯಾಲಿಟಿ ಆಕ್ಚುಯಲ್ ಫಿಗರ್ ಎಷ್ಟಿದೆ, ರಿಯಲ್ ಫಿಗರ್ ಎಷ್ಟಿದೆ, ಏನಿದೆ, ಇದು ಫೈಂಡ್ ಮಾಡಲಿಕ್ಕೆ ದೇರ್ ವಾಸ್ ಎ ಚಾಲೆಂಜಿಂಗ್ ಟಾಸ್ಕ್ ಹಿಯರ್. ಕರೆಕ್ಟ್? ಸೊ ಅದಕ್ಕೆ ಬ್ಯಾಂಕ್ ರಿಕನ್ಸಿಲೇಷನ್ ಎವ್ರಿ ಮಂತ್ ಮಾಡ್ತಾರೆ, ಎವ್ರಿ ಕ್ವಾರ್ಟರ್ಲಿ ಮಾಡ್ತಾರೆ, ಬಟ್ ಯೂಶುವಲಿ ಇಯರ್ಲಿ ಮಾಡ್ತಾರೆ. ಬಟ್ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್ ಇಸ್ ದಟ್ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಆದಷ್ಟು ಬೇಗ, ಆದಷ್ಟು ಮೋರ್ ಅಂಡ್ ಮೋರ್ ರೆಗ್ಯುಲರ್ಲಿ ಅಂದ್ರೆ ಈಗ ವೆನ್ ಐ ವಾಸ್ ರೀಜನಲ್ ಅಕೌಂಟೆಂಟ್ ಫಾರ್ ಬಜಾಜ್ ಅಲಿಯನ್ಸ್, ಈಗ ಬಜಾಜ್ ಅಲಿಯನ್ಸ್ಗೆ ನಾನು ರೀಜನಲ್ ಅಕೌಂಟೆಂಟ್ ಇದ್ದಾಗ ದೇ ಯೂಸ್ ಟು ಸಪ್ಲೈ ದ ಫಂಡ್ ಎವ್ರಿ ವೀಕ್ ಅವ್ರು ಏನು ಮಾಡಿದ್ರು, ಫಂಡ್ ಕಳಿಸಿದ್ರು ಅವರು. ಉದಾಹರಣೆಗೆ 2010 ಒಂದು 20 ಲ್ಯಾಕ್ ರುಪೀಸ್ ಟ್ರಾನ್ಸ್ಫರ್ ಮಾಡಿದ್ರು ಪೇಔಟ್ ಮಾಡಲಿಕ್ಕೆ, 20 ಲ್ಯಾಕ್ 30 ಲ್ಯಾಕ್ ಹಿಂಗೆ. ಬಟ್ ನಾನು ಇದು ಹಣ ಬಂದಿದೆ ಅಂತ ಚೆಕ್ ಇಶ್ಯೂ ಮಾಡ್ತಿದ್ದೆ, ಹೌದಲ್ಲ? ಚೆಕ್ ಇಶ್ಯೂ ಮಾಡ್ತಿದ್ದೆ. ಬಟ್ ರಿಯಾಲಿಟಿದಾಗ ಯಾರಿಗೆ ನಾನು ಚೆಕ್ ಕೊಡ್ತಿದ್ದಿಲ್ಲ, ಅವರಿಗೆ ಹೋಗಿ ರೀಚ್ ಆಗಿ ವಿಡ್ರಾ ಮಾಡಲಿಕ್ಕೆ ಟೈಮ್ ಸಿಗ್ತಿತ್ತು. ಟೈಮ್ ಇರುತ್ತಲ್ಲ, ಈಗ ನಾ ಬೆಂಗಳೂರದಾಗ ಚೆಕ್ ಇಶ್ಯೂ ಮಾಡಿದೆ, ತಗೊಳ್ರಿಪ್ಪ ಅಂತ ಪೇಔಟ್ಸ್, ಇನ್ಸೂರೆನ್ಸ್ ಪೇಔಟ್ ಇರ್ತಾವಲ್ಲ, ಪೇಔಟ್ ಇಶ್ಯೂ ಮಾಡುವಾಗ
ಏನಾಗ್ತಿತ್ತು, ಚೆಕ್ ನ ಇಶ್ಯೂ ಮಾಡಿದ ಮ್ಯಾಗೆ ಅಲ್ಲಿಂದ 20 ದಿವಸ 30 ದಿವಸ ಆದ್ಮ್ಯಾಗೆ ಚೆಕ್ ಕ್ಲಿಯರೆನ್ಸ್ ಆಗ್ತಿತ್ತು. ನನಗೆ ಇಲ್ಲಿ ಬ್ಯಾಂಕ್ದಲ್ಲಿ ತೋರಿಸೋದು ಎಷ್ಟು, ಬ್ಯಾಂಕ್ದಾಗ ಏನು 40 ಲಕ್ಷ 50 ಲಕ್ಷ ಬ್ಯಾಲೆನ್ಸ್ ತೋರಿಸಿತ್ತು. ಬಟ್ ರಿಯಾಲಿಟಿದಾಗ ಕ್ಯಾಶ್ ಬುಕ್ದಾಗ ಬ್ಯಾಲೆನ್ಸ್ ನೋಡಿದ್ರೆ 5 ಲಕ್ಷ ಮಾರ್ಕ್ಸ್ ತೋರಿಸಿತ್ತು. ದೇರ್ ಇಸ್ ಡಿಫರೆನ್ಸ್, ಹೌದಲ್ಲ? ಈಗ ಏನಾಗ್ತಿತ್ತು, ಡಸ್ ದಟ್ ಮೀನ್ ಇದು 40 ಲಕ್ಷ ರೂಪಾಯಿ ನಮ್ದೇನಾ? ಇಲ್ಲ, ನಾವು ಆಲ್ರೆಡಿ ಚೆಕ್ ಇಶ್ಯೂ ಮಾಡಿದೀವಿ, ಅದನ್ನ ಮುಟ್ಟಕ್ಕೆ ಹೋಗಬಾರ್ದು. ಬಿಕಾಸ್ ಇವತ್ತು ನಾಳೆ ಬಂದು ಬರ್ತಾರ ಅವರು, ವಿಡ್ರಾ ಮಾಡ್ತಾರಲ್ಲ. ಎಸ್ ಸರ್ ನೋ? ಸೊ ಇನ್ ದಟ್ ಕೇಸ್ ಬಚ್ಚು, reconciliation is a very important. ಓಕೆನಾ? reconciliation is a very, ಅದಕ್ಕೆ ಹೇಳ್ತಾರಲ್ಲ ರೆಗ್ಯುಲರ್ ಆಗಿ ಏನ್ರಿ, ರೆಗ್ಯುಲರ್ ಆಗಿ reconciliation ಮಾಡಬೇಕಾಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಹಾಗಿದ್ದರೆ ರೆಗ್ಯುಲರ್ ಯಾವ್ರಿಪ್ಪ, ಮಂತ್ಲಿ reconciliation ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಮೇಕ್ ಅ ಮಂತ್ಲಿ reconciliation. ಆಲ್ರೆಡಿ ಬಚ್ಚು. ಹಾಗಿದ್ರೆ ಬ್ಯಾಂಕ್ ಪಾಸ್ಬುಕ್ ಗೊತ್ತಲ್ಲ ಹೇಗಿದೆ? ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಇದು ಒಂದು ಡಾಕ್ಯುಮೆಂಟ್, ಇದೊಂದು ಸ್ಟೇಟ್ಮೆಂಟ್, ಹೌದಲ್ಲ? ಈ ಬ್ಯಾಂಕ್ ಪಾಸ್ಬುಕ್ ಇದೆಲ್ಲ ಕಂಪ್ಲೀಟ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದು ಪೂರ ಡಿಟೇಲ್ ಆದ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ನೀವು ಎಲ್ಲೇ ಇದೆ ಅಡ್ರೆಸ್, ನಿಮ್ಮ ಅಕೌಂಟ್ ಜಮಾ ಎಷ್ಟಾಗಿದೆ, ವಿಡ್ರಾ ಯಾವಾಗ ಆಗಿದೆ, ಚಾರ್ಜಸ್ ಏನಾಗಿದೆ, ಕಂಪ್ಲೀಟ್ಲಿ ಬ್ಯಾಂಕ್ದವರು ನಿಮ್ಮ ಅಕೌಂಟ್ ಒಂದು ಸ್ಪೆಸಿಮೆನ್ ಕಾಪಿ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಎಸ್ ಅ ಬ್ಯಾಂಕ್ ಪಾಸ್ಬುಕ್. ಅದೇ ರೀತಿ ಇವಾಗಿನ ಕಾಲದಾಗ ಹಿಂಗೆ ಸಾಫ್ಟ್ ಕಾಪಿ ಮಾಡ್ತೀವಿ ನಾವು ಇಮಿಡಿಯೇಟ್ಲಿ. ಬಟ್ ಮುಂಚೆ ಹೆಂಗಿರಿತ್ತು, ವಿ ಯೂಸ್ ಟು ಗೋ ಟು ದ ಬ್ಯಾಂಕ್. ಇನ್ನೊಂದು ನೋಡ್ರಿ ಬಚ್ಚು, ರಿಮೆಂಬರ್ ಒನ್ ಥಿಂಗ್. ಈಗ ಕರೆಂಟ್ ಅಕೌಂಟಿಗೆ ನಾವು ಸ್ಟಿಲ್ ವಿ ಆರ್ ಗೋಯಿಂಗ್ ಟು ದ ಬ್ಯಾಂಕ್ ಅಂಡ್ ಗೆಟಿಂಗ್ ಇದು ಕಾಪಿ ತಗೋಬೇಕು ನಾವು. ಸಾಫ್ಟ್ ಕಾಪಿಯಲ್ಲಿ ಅಲೋ ಆಗಂಗಿಲ್ಲ. ಕರೆಂಟ್ ಅಕೌಂಟ್ ಇದ್ರೆ ಸಾಫ್ಟ್ ಕಾಪಿ ಬರಂಗಿಲ್ಲ ಅಲ್ಲಿ. ಯು ಹ್ಯಾವ್ ಟು ಗೋ ಟು ದ ಬ್ಯಾಂಕ್, ಯು ಹ್ಯಾವ್ ಟು ಚೆಕ್ ವಾಟ್ ಇಸ್ ದ ಬ್ಯಾಲೆನ್ಸ್ ಎಕ್ಸಿಲಿ. ಸೊ ಎದಕ್ಕಪ್ಪ ಅಂದ್ರೆ ರೀಕನ್ಸಿಲೇಟ್ ಮಾಡಲಿಕ್ಕೆ. ಸೊ ಬ್ಯಾಂಕ್ ಪಾಸ್ಬುಕ್ ಹೆಂಗಿರುತ್ತೆ, ಬ್ಯಾಂಕ್ ಪಾಸ್ಬುಕ್ ಇದೆಯಲ್ಲ ಬಚ್ಚು, ಇದು ಒಂದು ಫಾರ್ಮ್ಯಾಟ್, ಇದೊಂದು ಸ್ಪೆಸಿಮನ್. ಇಲ್ಲಿ ಡಿಟೇಲ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್, ಚೆಕ್ ನಂಬರ್, ವಿಡ್ರಾವಲ್, ಡಿಪಾಸಿಟ್, ಬ್ಯಾಲೆನ್ಸ್ ಬಂದವರು. ಆಲ್ರೈಟ್, ಇಲ್ಲಿ ನೋಡಿ, ಯು ಕ್ಯಾನ್ ಸೇ ಸಮಥಿಂಗ್ ಲೈಕ್ ದಿಸ್ ಇದೆ. ಅಕೌಂಟ್ ನಂಬರ್, ಟ್ರಾನ್ಸಾಕ್ಷನ್, ಯಾವ ಪೀರಿಯಡ್ ವ್ಯಾಪಾರ ಇದೆ, ಇದೆಲ್ಲ ಒಂದಲ್ಲೇ ಬರುತ್ತೆ. ನೆಕ್ಸ್ಟ್, ದಟ್ ಇಸ್ ವಾಟ್ ಇವಾಗ ಸರ್ಟಿಫೈಡ್ ಕಾಪಿ ಬ್ಯಾಂಕ್ ಇಂದ ಬಂದೇ ಬರುತ್ತೆ. Now, start with the bank reconciliation statement. ನೋಡ್ರಿ, reconciliation ಅಂದ್ರೆ ಏನ್ರಿ? What do you mean by reconciliation? Reconciliation means identify and or find out the difference between two sources to eliminate differences. Two source, bank column, cash book ದು ಬ್ಯಾಂಕ್ ಕಾಲಮ್, ಮತ್ತೆ ಪಾಸ್ಬುಕ್ ದು ಬ್ಯಾಂಕ್ ಅಕೌಂಟ್. ಇಲ್ಲೇ whenever we deposit or withdraw money from the bank, we have to record two sides, right? ಬ್ಯಾಂಕಿಲಿ ನಾವು ಹಣ ವಿಡ್ರಾ ಮಾಡಾಕ್ತೀವಿ ಅಥವಾ ಜಮಾ ಮಾಡಿದ್ರೆ ಏನಾಗುತ್ತೆ, ಒಂದು ಕ್ಯಾಶ್ ಬುಕ್ದಾಗ ಬರುತ್ತೆ, ಇನ್ನೊಂದು ಪಾಸ್ಬುಕ್ದಾಗ ಬರುತ್ತೆ, ರೈಟ್? ಸೊ ಇದರದ ರೀಕನ್ಸಿಲೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಹಾಗಿದ್ದರೆ ಈಗ ರೀಕನ್ಸಿಲೇಷನ್ ಮಾಡಲಿಕ್ಕೆ ಕೇಳ್ರಿ, ಈಗ ರೀಕನ್ಸಿಲೇಷನ್ ಮಾಡ್ತಾ ಇದ್ದೀರಾ, ಮಾಡ್ರಿ, ಚೆನ್ನಾಗಿದೆ. ಬಟ್ ರೀಕನ್ಸಿಲೇಷನ್ ಮಾಡಲಿಕ್ಕೆ ಕಾರಣಗಳೇನು? ದೇರ್ ಆರ್ ಸೋ ಮೆನಿ ಡಿಫರೆನ್ಸಸ್. ಆ ಡಿಫರೆನ್ಸ್ ಬರಲಿಕ್ಕೆ ರೀಸನ್ಸ್ ಏನು? ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. ಏನಂದ್ರೆ, ಇದು ಪಾಯಿಂಟ್ ನೆನಪಿಟ್ಕೋಬೇಕಾಗುತ್ತೆ. ಡೌಟ್ ಇದ್ರೆ ಕೇಳ್ರಿ. ಓಕೆ, ಬ್ಯಾಂಕ್ ರಿಕನ್ಸಿಲೇಷನ್. ಇವಾಗ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಫಾರ್ internal control of cash flow. It helps detect the errors, right? It helps in detecting the errors, fraud, ಯಾವುದೇ ರೀತಿ irregularity ಇದ್ರೆ that ನಾವು ರಿಕವರ್ ಮಾಡ್ತೇವೆ. ಯೂಶುವಲ್ ನೋಡ್ರಿ ಬಚ್ಚೋ, ಒಂದು ಮಾತು ನೆನಪಿಟ್ಕೋಬೇಕಾಗಿದ್ದು ಏನಂದ್ರೆ, ಈಗ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪಾಗ್ತಾ ಇದಾವ, ಮಿಸ್ಟೇಕ್ ಆಗ್ತಾ ಇದಾವೆ, ಪರವಾಗಿಲ್ಲ. ಈ ಮಿಸ್ಟೇಕ್ ಆಗ್ಲಿಕ್ಕೆ ಕಾರಣಗಳೇನು?
ಸ್ವಲ್ಪ ಮಿಸ್ಟೇಕ್ಸ್ ನಾವು ಬೇಕಂತ ಮಾಡ್ತೀವಿ. ಎದಕ್ಕೋ ಹಣದ ವ್ಯವಹಾರದಲ್ಲಿ ಹೇರಾಪೇರ ಆಗಿರ್ತದಲ್ಲ ಅದಕ್ಕೆ. ಸೊ ಅದಕ್ಕೆ ಸಿನ್ಸ್ ಫ್ರಾಡ್ ಕ್ಯಾನ್ ಬಿ ಡಿಟೆಕ್ಟೆಡ್ ಆನ್ ದಿ ಪ್ರಿಪರೇಷನ್ ಆಫ್ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಈಗ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನೀವು ಪ್ರಿಪೇರ್ ಮಾಡಾಕ್ತಿರಪ್ಪ ಅಂದ್ರೆ ಹೌದಪ್ಪ ಹೌದು, ಈಸಿಲಿ ವಿ ಕ್ಯಾನ್ ಡಿಟೆಕ್ಟ್ ದ ಫ್ರಾಡ್ಸ್ ಹಿಯರ್. ಸೊ ಹಾಗಿದ್ರೆ ಇಲ್ಲೇ ಫಾಲೋಯಿಂಗ್ ಆರ್ ದಿ ಸೈಲೆಂಟ್ ಫೀಚರ್ಸ್ ಆಫ್ ದಿ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಹೇಳಿಲ್ಲ ನಾನು. ಇಟ್ ಕ್ಯಾನ್ ಬಿ ಈಸಿಲಿ ಫೈಂಡ್ ಔಟ್ ದ ಎರರ್ಸ್, ಅಂಡು ಡಿಲೇ ಆಗಿರ್ಬೋದು, ರೈಟ್. ರೆಗ್ಯುಲರ್ ರಿಕನ್ಸಿಲೇಷನ್ ಡಿಸ್ಕರೇಜ್ ದ ಅಕೌಂಟೆಂಟ್ ಆಫ್ ದಿ ಫ್ರಮ್ ದಿ ಏನು ಹೇರಾಫೇರಿ ಮಾಡೋದ್ರಿ, ಹಣದಲ್ಲಿ ದುರ್ಬಳಕೆ ಮಾಡ್ಬೋದಲ್ಲ ಹಣ. That also we can remove. There have been many cases when the cashier merely made the entries in the cash book but never deposited the cash. Cash book entry ಮಾಡ್ತಾರೆ ಹಣ ಜಮಾ ಮಾಡಿದೆ ಅಂತ, ಬ್ಯಾಂಕ್ದಾಗ ಬಂದೇ ಇಲ್ಲ ಅಂದ್ರೆ ಯಾರು ಜವಾಬ್ದಾರ ಅದಕ್ಕೆ? Who will be responsible for that? ಅದು ಬರುತ್ತೆ. It helps in finding out the actual or true position of the bank balance. It will ensure accounting for all the finance transactions incurred by the company. So ಇದೆಲ್ಲ ಇದೆ. Next, how the causes, a very important point. ಇದನ್ನ ನೆನಪಿಟ್ಕೊಡ್ರಿ, ಪಾಯಿಂಟ್ ಎಲ್ಲರೂ ಬರ್ಕೊಂಡು ಇಟ್ಕೊಡ್ರಿ so that we can jump to the topic now. Causes of differences. ಕೇಳಿ, ಕಾಸಸ್ ಆಫ್ ಡಿಫರೆನ್ಸ್ ಅಲ್ಲಿ ಟೈಮಿಂಗ್ ಅಂದ್ರೆ ಬಚ್ಚ ಕೇಳ್ರಿ, ಟೈಮಿಂಗ್ ಅಂದ್ರೆ ಈಗ ನಾವು ರೀಕನ್ಸಿಲೇಷನ್ ಮಾಡ್ತಾ ಇದ್ದೀವಿ, ಓಕೆನಾ? ರೀಕನ್ಸಿಲೇಷನ್ ಮಾಡ್ತಾ ಇದ್ದೀವಿ ಯಾವಾಗ? 31st ಅಕ್ಟೋಬರ್ಗೆ ಮಾಡ್ತಾ ಇದ್ದೀವಿ. 31st ಅಕ್ಟೋಬರ್ 2024ಗೆ ನಾವು ಬ್ಯಾಂಕ್ ರೀಕನ್ಸಿಲೇಷನ್ ಮಾಡ್ತಾ ಇದ್ದೀವಿ, ಓಕೆನಾ? ಸೊ ಇವಾಗ ಬಚ್ಚೋ ಏನ್ ತೋರಿಸ್ತಾ ಇದೆ ಅಂದ್ರೆ ಸ್ವಲ್ಪ ಕೇಳ್ರಿ, ಜಸ್ಟ್ ರಿಮೆಂಬರ್ ದಟ್. ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್ ದಲ್ಲಿ ಏನ್ ತೋರಿಸ್ತಾ ಇದೆ? ಉದಾಹರಣೆಗೆ 1 lakh rupees ತೋರಿಸ್ತಾ ಇದೆ. How much? 1 lakh. ಯಾವಾಗ? 31st October 2024ಗೆ. Now the question is that now ಇಲ್ಲೇ ಚೆಕ್ ಡಿಪಾಸಿಟ್ ಮಾಡಿ ಬ್ಯಾಂಕ್ದಾಗ 20,000 ರೂಪಾಯಿದು, ಸ್ವಲ್ಪ ಕೇಳಲೆ, 20,000 ರೂಪಾಯಿದು ಚೆಕ್ ಏನಾಗಿದೆ? ಡಿಪಾಸಿಟ್ ಆಗಿದೆ. ಬಟ್ ಬ್ಯಾಂಕ್ ಪಾಸ್ಬುಕ್ ದಲ್ಲಿ ಬಂದೇ ಇಲ್ಲ. ಏನ್ ಮಾಡ್ಬೇಕಾಗತ್ತೆ ನಾವು? ಬಿಕಾಸ್ ಆಬ್ವಿಯಸ್ಲಿ ಬಚ್ಚೋ ಈಗ ಕೇಳಲಿ, ಈಗ ನಾವು ಚೆಕ್ಗೆ 10/10/2024 ಚೆಕ್ ಡಿಪಾಸಿಟ್ ಮಾಡೀವಿ. ಬಟ್ ಬ್ಯಾಂಕ್ದಾಗ ಬಂದಿದೆ. ಯಾವಾಗ ಬಂದಿದ್ದು? ನೆಕ್ಸ್ಟ್ ಮಂತ್ ಬಂದಿದೆ, ನವೆಂಬರ್ದಾಗ ಬಂದಿದೆ. ಅಕ್ಟೋಬರ್ ಚೆಕ್ ನವೆಂಬರ್ ಕ್ಲಿಯರ್ ಆಗಿದೆ. ಸೊ ಇಲ್ಲೇನಾಗುತ್ತೆ? ಆಬ್ವಿಯಸ್ಲಿ 10ಗೆ ಇದ್ದಿದ್ದು ಮೇ ಬಿ, ರೈಟ್, ದಿಸ್ ಡಿಲೇ ಇನ್ ಟೈಮ್. ಅದೇ ರೀತಿ ನಾವು ಚೆಕ್ ಇಶ್ಯೂ ಮಾಡೇವಿ, ಬಟ್ ಏನಾಗಿದೆ? ಆ ಚೆಕ್ ವಿಡ್ರಾ ಆಗಲಿಕ್ಕೆ ಟೈಮ್ ತಗೊಂಡಿದೆ. ಆಬ್ವಿಯಸ್ಲಿ ಆಗುತ್ತೆ, ಹೌದಲ್ಲ? ಅದೇ ರೀತಿ ಬಚ್ಚೋ ದೇರ್ ಆರ್ ಸೋ ಮೆನಿ ಟ್ರಾನ್ಸಾಕ್ಷನ್ಸ್. ಉದಾಹರಣೆಗೆ ಬ್ಯಾಂಕ್ ಚಾರ್ಜಸ್ ಆಗಿರ್ಬೋದು, ಡೈರೆಕ್ಟ್ ಡಿಪಾಸಿಟ್ ಬೈ ದಿ ಕಸ್ಟಮರ್ ಆಗಿರ್ಬೋದು. ಇದು ನಮ್ಗೆ ಯಾವಾಗ ಗೊತ್ತಾಗುತ್ತೆ? ನಾವು ಪಾಸ್ಬುಕ್ ಎಂಟ್ರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳ್ಬೋದು ಬಚ್ಚೋ ಟೈಮಿಂಗ್ ಡಿಫರೆನ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ಬ್ಯಾಂಕ್ ರೀಕನ್ಸಿಲೇಷನ್ ಮಾಡೋದು ಬಹಳ ಇಷ್ಟ. Sometimes transactions are recorded 2 different times in cash book and passbook. ಅದಿಲ್ಲ, ಕ್ಯಾಶ್ ಬುಕ್ ದಾಗೊಮ್ಮೆ ಪಾಸ್ಬುಕ್ ದಾಗೊಮ್ಮೆ ರೆಕಾರ್ಡ್ ಮಾಡ್ತೀವಿ. ದಿಸ್ ಮೇ ಬಿ ಹ್ಯಾಪನ್ ಇನ್ ದ ಫಾಲೋಯಿಂಗ್ ಕೇಸಸ್. ಅದೇ ಅವ್ರು ಹೇಳ್ತಾ ಇದ್ದಾರೆ, ಚೆಕ್ ಇಶ್ಯೂ ಮಾಡೇವಿ, ಕ್ಲಿಯರ್ ಆಗಿಲ್ಲ. ಈಗ ನಾನು ಅನೀಶಾಗೆ ಚೆಕ್ ಕೊಟ್ಟೇನಿ, ನಾನು ಅಕೌಂಟ್ ಬರ್ಬಿಡ್ತೀನಿ ನಾನು, ಆಲ್ ರೈಟ್ ಇಟ್ ಚೆಕ್ ಇಶ್ಯೂಡ್ ಅಂತ. ಬಟ್ ಅನೀಶಾ ಅಕೌಂಟ್ಗೆ ಯಾವಾಗ ಬರ್ತದೆ? ಮೇ ಬಿ ಆಫ್ಟರ್ 3 days or 4 days, ಮೇ ಬಿ ವೆನ್ ಶಿ ಡಿಪಾಸಿಟ್ ದ ಚೆಕ್ ಟು ಹರ್ ಬ್ಯಾಂಕ್. There is a time difference. Similarly, for PQR Limited, that is what they are trying to say here. That is what they are trying to say. Next, transactions.
ನೋಡ್ರಿ, ದೇರ್ ಆರ್ ವೇರಿಯಸ್ ಟ್ರಾನ್ಸಾಕ್ಷನ್ಸ್ ವಿಚ್ ದ ಬ್ಯಾಂಕ್ ಕ್ಯಾರೀಸ್ ಔಟ್ ಇಟ್ ಸೆಲ್ಫ್ ವಿದೌಟ್ ದ ಇಂಟಿಮೇಟಿಂಗ್ ದ ಕಸ್ಟಮರ್. ಹೌದು, ಟ್ರಾನ್ಸಾಕ್ಷನ್ಸ್ ಲೈಕ್ ಬ್ಯಾಂಕ್ ಎದವ್ರು ಮಾಡ್ತಾರೆ, ಬ್ಯಾಂಕ್ ಚಾರ್ಜಸ್ ಆಗಿರ್ಬೋದು, ರಿಕಾರ್ಡ್ ಮಾಡ್ತಾರೆ ಬ್ಯಾಂಕ್ ಚಾರ್ಜಸ್ ಅಂತ. ಈಗ ನನಗೆ ಬಂದಿತ್ತು ಮೊನ್ನೆ, ರೈಟ್? ನಿಮಿಷ. ಹಲೋ, अस्सलाम वालेकुम इब्राहिम, देख भाई पूरा देख जा, ठीक है, कितना बिल हो सब? ठीक है, मैं शाम को पेमेंट कर दूँगा इंशाल्लाह. वो डिस्काउंट का पकड़ रेट है? ओके, हाँ जी. ಅಂದ್ರೆ ಇಲ್ಲಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ಬಚ್ಚೋ, ಸ್ವಲ್ಪ ಕೇಳ್ರಿ. ಇಲ್ಲಿ ನಾವು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ, ಟ್ರಾನ್ಸಾಕ್ಷನ್, ದೇರ್ ಆರ್ ವೇರಿಯಸ್ ಟ್ರಾನ್ಸಾಕ್ಷನ್ಸ್ ವಿಚ್ ದ ಬ್ಯಾಂಕ್ ಕ್ಯಾರೀಸ್ ಔಟ್ ಬೈ ಇಟ್ ಸೆಲ್ಫ್ ವಿದೌಟ್ ಇಂಟಿಮೇಟಿಂಗ್ ದ ಕಸ್ಟಮರ್. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸೇವಿಂಗ್ಸ್ ಬ್ಯಾಂಕ್, ನಮ್ಗೆ ಅಪ್ಡೇಟ್ ಮಾಡಂಗಿಲ್ಲ ಅವರು, ಇಟ್ ವಿಲ್ ಬಿ ಕ್ರೆಡಿಟ್ ಇನ್ ದ ಇಮಿಡಿಯೇಟ್ಲಿ. ಬಟ್ ಏನಾಗುತ್ತೆ, ನಾವು ಬ್ಯಾಂಕ್ ಪಾಸ್ಬುಕ್ದಲ್ಲಿ ಎಂಟ್ರಿ ಮಾಡೋದ್ಮಾಗ ಸಿಗುತ್ತಲ್ಲ, ಕರೆಕ್ಟ್? ಅದೇ ರೀತಿ ಎರರ್ಸ್, ಮಿಸ್ಟೇಕ್ಸ್ ಆರ್ ಎರರ್ಸ್ ಮೇಡ್ ಇನ್ ದ preparing the account either by bank or the customers, ಇದು ಕೂಡ ಇದೆ, ಕರೆಕ್ಟ್? Customer can also result in disagreement of the two statement. For example, omission of check issued, ಚೆಕ್ ಇಶ್ಯೂ ಮಾಡಿ ಎಂಟ್ರಿ ಮಾಡಿಲ್ಲ, ಸೊ ಎರರ್ ಆಗ್ತಾವಲ್ಲ ಇವು. ಸಮ್ಟೈಮ್ಸ್ ಏನಾಗುತ್ತೆ, ಬ್ಯಾಂಕ್ದವ್ರು ಮಿಸ್ಟೇಕ್ಸ್ ಮಾಡ್ತಾರೆ. ಹೌದು, ನಿಮ್ಮ ಅಕೌಂಟ್ದಾಗ ದುಡ್ಡು ಜಮಾ ಮಾಡಿರ್ತಾರೆ. ಅಂದರೆ ಎಷ್ಟು ಜನ ಎಕ್ಸ್ಟ್ರಾ ಸತಿ KVG ಬದಲು 2-3 ಸತಿ ಮಾಡಿದ್ದಾರೆ, ಅಮೌಂಟ್ ಬಂತದ ನಾನು ವಿಡ್ರಾ ಮಾಡಿಬಿಟ್ಟಿನಿ, ಬಟ್ ರಿಯಾಲಿಟಿಯಾಗ ಏನಾಗಿದೆ, ನೆಕ್ಸ್ಟ್ ನಾನು ಜಮಾ ಮಾಡಿದ ಮ್ಯಾಗೆ ದಿ ಹ್ಯಾವ್ ಟೇಕನ್ ಇಟ್ ಬ್ಯಾಕ್. ಸೊ ಇದೆಲ್ಲ ಕಾರಣಕ್ಕೆ ಎರರ್ ಬರುತ್ತೆ. ಸೊ ಅದಕ್ಕೆ ಇದು ನೋಡಿ, ಸ್ವಲ್ಪ ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ವೆನ್ ದ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್, ರೈಟ್, ಈಸ್ ಗ್ರೇಟರ್ ದೆನ್ ದ ಪಾಸ್ಬುಕ್ ಇದ್ದಾಗ, ವೆನ್ ದ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್ ಇಸ್ ಲೆಸ್ ದೆನ್ ಪಾಸ್ಬುಕ್ ಇದ್ದಾಗ. ಈ ಕ್ಯಾಶ್ ಬುಕ್ ಪಾಸ್ಬುಕ್ ಇಂದ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮತ್ತೆ ಕ್ಯಾಶ್ ಬುಕ್ ಪಾಸ್ಬುಕ್ ಇಂದ ಕಡಿಮೆ ಇದ್ರೆ ಬ್ಯಾಲೆನ್ಸ್ ಏನಾಗುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಹೌದೋ ಇಲ್ಲ? ಎಸ್ ಆರ್ ನೋ? ಇವಾಗ ಅಗೇನ್ ದ ಕ್ವಶನ್ ಮಾರ್ಕ್ ಇಸ್ ದ್ಯಾಟ್ ಬಚ್ಚೋ. ಸ್ವಲ್ಪ ಕೇಳ್ರಿ, ಅಲ್ಲಿ ಎಕ್ಸ್ಪ್ಲೇನ್ ದ್ಯಾಟ್, ಸ್ವಲ್ಪ ತಲೆಗೆ ಇಟ್ಕೊಂಡಿದ್ದು. ಬಿಕಾಸ್ ಇವ್ರು ಏನು ಮಟೀರಿಯಲ್ ಕಟ್ಸಿರ್ತಾರಲ್ಲ, ಇದು ಬಹಳ ರಿಸರ್ಚ್ ಮಾಡಿ ಸಿಸ್ಟಮೆಟಿಕ್ ಡಿಟೇಲ್ ಆಗಿರ್ತದೆ. ಬಟ್ ಸ್ವಲ್ಪ ಟೈಮ್ ನೋಡ್ಲಿಕ್ಕೆ ಬೋರಿಂಗ್ ಅನ್ಸ್ಬೋದು, ಬಟ್ ರಿಯಾಲಿಟಿ ಇದ್ದಾಗ ನಾಲೆಜ್ ಬಹಳ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಕ್ಯಾಶ್ ಬುಕ್ ಈಸ್ ಗ್ರೇಟರ್ ದೆನ್ ಪಾಸ್ಬುಕ್ ಅಂದ್ರೆ ಏನು ಸರ್? ಈಗ ಕೇಳ್ರಿ, ನೋಡಿ ಬಚ್ಚು, ಇದು ಇವಾಗ ಇಲ್ಲಿ ನಿಮ್ದು ಕ್ಯಾಶ್ ಬುಕ್ ಇದೆ, ಇದು ನಿಮ್ದು ಪಾಸ್ಬುಕ್ ಇದೆ. ಓಕೆನಾ? ಮಾಡಿ ಸ್ಟೂಡೆಂಟ್, ಇದು ನಿಮ್ದು ಕ್ಯಾಶ್ ಬುಕ್, ಬ್ಯಾಂಕ್ ಕಾಲಮ್. ಇದು ಯಾವ ಕಾಲಮ್? ಕ್ಯಾಶ್ ಬುಕ್ದು ಬ್ಯಾಂಕ್ ಕಾಲಮ್. Cash book balance is more. Cash book column is more than cash book column is more than passbook. ಯಾವಾಗ ಆಗುತ್ತೆ ಕೇಳ್ರಿ. ಚೆಕ್ ಡಿಪಾಸಿಟ್ ದ ಬ್ಯಾಂಕ್ ಬಟ್ ನಾಟ್ ಕ್ಲಿಯರ್. ನಾ ಏನು ಮಾಡೀವಿ ಇಲ್ಲಿ, ಹಣ ಚೆಕ್ ಬಂದಿದೆ ಅಂತ ಬರ್ಬಿಟ್ಟೆ ನಾವಲ್ಲಿ, ರೈಟ್? ವಿ ರಿಸೀವ್ಡ್ ದ ಚೆಕ್, ಸೇ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಚೆಕ್ ಬಂದಿದೆ, ಬಟ್ ಇಲ್ಲಿ ಏನಾಗಿದೆಪ್ಪ, ಅದು ಬಂದೇ ಇಲ್ಲ. ಎಸ್ ಆರ್ ನೋ? ಸೊ ಚೆಕ್ ಡಿಪಾಸಿಟೆಡ್, ಇಟ್ ಹ್ಯಾಸ್ ಬಿನ್ ನಾಟ್ ಕ್ರೆಡಿಟೆಡ್. ಏನಾಗುತ್ತೆ, ಬ್ಯಾಲೆನ್ಸ್ ಜಾಸ್ತಿ ತೋರಿಸ್ತದೆ. ಅಗ್ರೀಡ್. ನೆಕ್ಸ್ಟ್, ಚೆಕ್ ಇಶ್ಯೂ ಮಾಡೇವಿ ನಾವು. ಏನು ಮಾಡೇವಿ? ಚೆಕ್ ಇಶ್ಯೂ ಮಾಡೀವಿ, ಒಂದು 20,000 ರೂಪಾಯಿ ಚೆಕ್ ನಾವು ಕೊಟ್ಟೇವಿ, ಅದು ಇಲ್ಲಿ ಬಂದೇ ಇಲ್ಲ. ಏನಾಗುತ್ತೆ, ಪಾಸ್ಬುಕ್ ಬ್ಯಾಲೆನ್ಸ್ ಜಾಸ್ತಿ ತೋರಿಸಲ್ಲ, ಹೌದಿಲ್ಲ? ನಾವು ಚೆಕ್ ಇಶ್ಯೂ ಮಾಡಿ 25,000 ರೂಪಾಯಿ ಚೆಕ್ ನಾವು ಕೊಟ್ಟೇವಿ. ವಿ ಹ್ಯಾವ್ ಇಶ್ಯೂಡ್ ದ ಚೆಕ್ ಆಫ್ 25,000, ಬಟ್ ಪಾಸ್ಬುಕ್ದಲ್ಲಿ ಬಂದಿಲ್ಲ, ಅದಕ್ಕೆ ಚೆಕ್ ಕ್ಲಿಯರ್ ಆಗಿಲ್ಲ. ಅದು ಚೆಕ್ ಇಶ್ಯೂ ಆಗಿದೆ, ಬ್ಯಾಂಕ್ ಎದವರು ಪೇಮೆಂಟ್ ಮಾಡಿಲ್ಲ ಏನು, ಕಾರಣ ಅವಾಗ ಚೆಕ್ ಬಂದಿಲ್ಲ. ಸೊ ಅವಾಗ ಏನಾಗುತ್ತೆ, ಪಾಸ್ಬುಕ್ ಬ್ಯಾಲೆನ್ಸ್ ಈಸ್ ಮೋರ್ ದೆನ್ ಕ್ಯಾಶ್ ಬುಕ್. ಅಗ್ರೀಡ್? ಎಸ್ ಆರ್ ನೋ ಮೈ ಡಿಯರ್ ಸ್ಟೂಡೆಂಟ್? ಅರ್ಥ ಆಗ್ತಾ ಇದೆಯಾ? ಮುಂದೆ ಹೋಗೋಣ. ಕ್ಲಿಯರ್? Where is remote? Okay, ಇಲ್ಲಿದೆ. ನೆಕ್ಸ್ಟ್. ಸೊ ಗೈಸ್,
Check deposited with the bank but not cleared, where cash book balance is more. Check issued but not present for payment, ಏನಾಗುತ್ತೆ ಪಾಸ್ಬುಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಅಂಡ್ ಎಕ್ಸ್ಪೆನ್ಸಸ್ ಚಾರ್ಜ್ ಬೈ ದಿ ಬ್ಯಾಂಕ್. ಹೌದು, ಏನಾಗುತ್ತೆ ಬ್ಯಾಂಕ್ದವರು ಸ್ವಲ್ಪ ಕೇಳ್ರಿ, ಬ್ಯಾಂಕ್ದವರು ಬ್ಯಾಂಕ್ ಚಾರ್ಜಸ್ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಡೆಬಿಟ್ ಮಾಡ್ತಾರೆ. ಅವರು ದೇ ವಿಲ್ ಮೇಕ್ ಎ ಡೆಬಿಟ್, ಕರೆಕ್ಟಾ? ಬಟ್ ಇಲ್ಲಿ ಎಂಟ್ರಿ ಆಗಿರಂಗಿಲ್ಲ, ಹೌದಿಲ್ಲ? ಬಿಕಾಸ್ ನಾವು ಯಾವಾಗ ಸ್ಟೇಟ್ಮೆಂಟ್ ತೆಗೆದು ಅವಾಗ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಇಮಿಡಿಯೇಟ್ಲಿ ಎಂಟ್ರಿ ಆಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ಪಾಸ್ಬುಕ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಕ್ಲಿಯರ್? ಹೌದಿಲ್ಲ? ಬಿಕಾಸ್ ಇಲ್ಲಿ ಪೇಮೆಂಟ್ ಆಗಿದೆ ಅಂತ ಬರ್ದೇವಿ, ಯಾರು ನಾವು ಬರ್ದಿಲ್ಲ, ಬ್ಯಾಂಕ್ದವ್ರು ಬರ್ತಾರೆ. ಬಟ್ ನಮ್ಮ ಕ್ಯಾಶ್ ಬುಕ್ದಲ್ಲಿ ಬರ್ದಿಲ್ಲ, ನಾವು ಕ್ರೆಡಿಟ್ ಮಾಡಿ ಇಲ್ಲ, ಏನಾಗುತ್ತೆ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಜಾಸ್ತಿ ತೋರಿಸುತ್ತೆ, ಪಾಸ್ಬುಕ್ ಬ್ಯಾಲೆನ್ಸ್ ಕಡಿಮೆ ತೋರಿಸುತ್ತೆ. ಓಕೆನಾ? ಓಕೆನಾ ಬಚ್ಚು? ನೆಕ್ಸ್ಟ್ ನಮ್ಮ ಅಕೌಂಟ್ದಾಗ ಕಸ್ಟಮರ್ ಡೈರೆಕ್ಟ್ಲಿ ಡಿಪಾಸಿಟ್ ಮಾಡ್ಯಾವ. ಏನ್ ಮಾಡಾನೆ? ಡಿಪಾಸಿಟ್ ಮಾಡಿದಾನೆ. ಆಬ್ವಿಯಸ್ಲಿ ಆಗುತ್ತೆ, ಕಸ್ಟಮರ್ ಮಾಡ್ತಾನೆ ಫೋನ್ ಪೇ ಗೂಗಲ್ ಪೇ ಮಾಡ್ತಾನೆ. ಅವಾಗ ಏನಾಯ್ತಪ್ಪ, ಇಲ್ಲಿ ನಮ್ಮ ಅಕೌಂಟ್ದಲ್ಲಿ ಅಮೌಂಟ್ ಜಮಾ ಆಯ್ತು. ಸೊ ಇಲ್ಲಿ ಏನಾಗುತ್ತೆ ಪಾಸ್ಬುಕ್ ಬ್ಯಾಲೆನ್ಸ್ ಜಾಸ್ತಿ ತೋರಿಸ್ತೈತಿ, ಹೌದಲ್ಲ? ಅದೇ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಬಿಕಾಸ್ ಇಲ್ಲೇ ಕ್ರೆಡಿಟ್ ಆಗಿದೆ, ಇಲ್ಲೇ ಡೆಬಿಟ್ ಆಗಿಲ್ಲ, ಹೌದಲ್ಲ? ಎಸ್ ಆರ್ ನೋ ಬಚ್ಚು? ಸೊ ಅಂತ ಕೇಸ್ದಾಗ ಎಸ್ ಇಂಟ್ರೆಸ್ಟ್ ಅಲೌಡ್ ಬೈ ದಿ ಬ್ಯಾಂಕ್, ಡೈರೆಕ್ಟ್ ಪೇಮೆಂಟ್ ಬೈ ದಿ ಬ್ಯಾಂಕ್. ಇಲ್ಲಿ ನೋಡಿ, ಡೈರೆಕ್ಟ್ ಪೇಮೆಂಟ್ ಟು ದ ಬ್ಯಾಂಕ್ ಬೈ ದಿ ಕಸ್ಟಮರ್, ಇಂಟ್ರೆಸ್ಟ್ ಅಲೌಡ್ ಬೈ ದಿ ಬ್ಯಾಂಕ್. ನೋಡ್ರಿ, ಇಂಟ್ರೆಸ್ಟ್ ಅಲೌಡ್ ಬೈ ದಿ ಬ್ಯಾಂಕ್, ಹೌದು ಬ್ಯಾಂಕ್ ಚಾರ್ಜ್ ಇರ್ತಲ್ಲ. ನೆಕ್ಸ್ಟ್ ಡೈರೆಕ್ಟ್ ಪೇಮೆಂಟ್ ಬ್ಯಾಂಕ್. ಸಮ್ ಟೈಮ್ಸ್ ಏನಾಗುತ್ತೆ, ಬ್ಯಾಂಕ್ದವರು ಡಿವಿಡೆಂಟ್ ಅಲ್ಲ, ಎಲೆಕ್ಟ್ರಿಸಿಟಿ ಚಾರ್ಜಸ್, ರೆಂಟ್ ಡೈರೆಕ್ಟ್ಲಿ ಪೇ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇದರದ್ದು ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಪಾಸ್ಬುಕ್ ಬ್ಯಾಲೆನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಹೌದಲ್ಲಮ್ಮ? ಎಸ್ ಆರ್ ನೋ? ಅಗ್ರೀಡ್? ಸೊ ಸಿಮಿಲರ್ಲಿ ಬಚ್ಚೋ ಇಲ್ಲಿ ಹೇಳ್ಬೋದು ಡೈರೆಕ್ಟ್ ಪೇಮೆಂಟ್ ಇದು ಬ್ಯಾಂಕ್ ಆಯಿತು. ಸೊ ಆಲ್ ದಿಸ್ ಬಿಲ್ಸ್ ಕಲೆಕ್ಟೆಡ್ ವಿತ್ ದಿ ಬ್ಯಾಂಕ್ ಆನ್ ಬಿಹಾಫ್ ದಿ ಕಸ್ಟಮರ್ಸ್ ಏನಾಗುತ್ತೆ, ಪಾಸ್ಬುಕ್ ಬ್ಯಾಲೆನ್ಸ್ ಜಾಸ್ತಿ ತೋರಿಸುತ್ತೆ, ಕ್ಯಾಶ್ ಬುಕ್ ಬ್ಯಾಲೆನ್ಸ್. ಅಂದ್ರೆ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ದೇರ್ ಆರ್ ಸೋ ಮೆನಿ ಸಿಚುವೇಶನ್ಸ್ ವೇರ್ ನಾವು ಬ್ಯಾಂಕ್ ಪಾಸ್ಬುಕ್ ದಲ್ಲಿ ಜಾಸ್ತಿ ಆಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆ ಕಂಪೇರ್ ಟು ಕ್ಯಾಶ್ ಬುಕ್ ನ ಚೆಕ್ ಮಾಡಬೇಕಾಗುತ್ತೆ, ಗೊತ್ತಾ? ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ರೀಸನ್ಸ್ ಆರ್ ಸಿಚುವೇಶನ್ಸ್ ಹೇಳ್ಬೋದು. ಕ್ಲಿಯರ್? ಓಕೆನಾ? ಸೊ ನಾವು ಅಬೌವ್ ಈ ಸಿನಾರಿಯೋ ಈಸ್ ಎಕ್ಸ್ಪ್ಲೇನ್ ಇನ್ ಬಿಲೋ ಇದೆ. ಇದು ಗೊತ್ತಲ್ಲ ನಿಮಗೆ? ಐ ಡೋಂಟ್ ಥಿಂಕ್ ಯು ಶುಡ್ ಯು ವಾಂಟ್ ಮಿ ಟು ರಿಪೀಟ್ ದಿಸ್ ಒನ್ಸ್ ಅಗೇನ್. ಇದು ಚೆಕ್ ಇಶ್ಯೂ ಬಟ್ ನಾಟ್ ಪ್ರೆಸೆಂಟೆಡ್, ಗೊತ್ತಲ್ಲ ನಿಮಗೆ? ಚೆಕ್ ಇಶ್ಯೂ ಅಂದ್ರೆ ಚೆಕ್ ಇಶ್ಯೂ ಆಗಿದೆ, ಬ್ಯಾಂಕಿಗೆ ಬಂದಿಲ್ಲ, ಇಟ್ ಇಸ್ ನಾಟ್ ಪ್ರೆಸೆಂಟೆಡ್, ರೈಟ್? ನೆಕ್ಸ್ಟ್ ಚೆಕ್ ಡಿಪಾಸಿಟ್ ದ ಬ್ಯಾಂಕ್ ಬಟ್ ನಾಟ್ ಕ್ಲಿಯರ್. ಏನಾಗಿದೆ ಬಚ್ಚು, ಚೆಕ್ ಬ್ಯಾಂಕಿನಲ್ಲಿ ಡಿಪಾಸಿಟ್ ಆಗಿದೆ, ಕ್ಲಿಯರ್ ಆಗಿಲ್ಲ, ರೈಟ್? ಗೊತ್ತಾಯ್ತು? ಅಂಡರ್ಸ್ಟುಡ್ ಆರ್ ನಾಟ್ ಬಚ್ಚು? ಬೇಗ ಬೇಗ ಹೇಳ್ರಿ. ಈಗ ಟೆಲ್ ಮಿ ಒನ್ ಥಿಂಗ್. ಓಕೆ, ಯು ಓನ್ಲಿ ಟೆಲ್ ಮಿ ಗೈಸ್. ಚೆಕ್ ಇಶ್ಯೂ ಆಗಿದೆ ಬಟ್ ನಾಟ್ ಕ್ಲಿಯರ್ಡ್, ವಾಟ್ ಡಸ್ ದಟ್ ಮೀನ್? ಇದರ ಅರ್ಥ ಏನು? ಬೇಗ ಹೇಳ್ರಿ. ಚೆಕ್ ಇಶ್ಯೂ ಆಗಿದ್ರೆ ನಾವು ಡೆಬಿಟ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಬ್ಯಾಂಕ್ ಬಂದಾಗ ಏನಾಗಬೇಕು, ಡೆಬಿಟ್ ಆಗಬೇಕು, ಹೌದಿಲ್ಲ? ಒನ್ ಸಿನಾರಿಯೋ. ಇನ್ನೊಂದು ಚೆಕ್ ರಿಸೀವ್ ಮಾಡಿರ್ವಿ, ಬ್ಯಾಂಕಿಗೆ ಡಿಪಾಸಿಟ್ ಮಾಡಿವಿ, ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ? ಡೆಬಿಟ್ ಆಗುತ್ತೆ. ಅದೇನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಇದೇನು ಹೊಸದಲ್ಲ ನಿಮಗೆ, ರೈಟ್? ಚೆಕ್ ಡಿಪಾಸಿಟ್ ಇನ್ ದ ಬ್ಯಾಂಕ್ ಬಟ್ ನಾಟ್ ಕ್ಲಿಯರ್, ಚೆಕ್ ಇಶ್ಯೂ ಬಟ್ ನಾಟ್ ಪ್ರೆಸೆಂಟ್, ಗೊತ್ತದಲ್ಲ? ಕ್ಲಿಯರ್? ಐ ಥಿಂಕ್ ಆಲ್ಮೋಸ್ಟ್ ವಿ ಹ್ಯಾವ್ ಸಾಲ್ವ್ ಸೋ ಮೆನಿ ಕ್ವಶನ್ಸ್ ನಾವು, ಹೌದಿಲ್ಲ? ಈಗ ಮತ್ತೆ ಹಾಕೋಬೇಡ್ರಿ ಏನಂತ.
ಇಂಟ್ರೆಸ್ಟ್ ಅಲೌಡ್ ಬೈ ದಿ ಬ್ಯಾಂಕ್. ಇದರ ಅರ್ಥ ಏನು? ಟೆಲ್ ಮಿ ಗೈಸ್, ವಾಟ್ ಇಸ್ ದಟ್ ಮೀನ್? ಇಂಟ್ರೆಸ್ಟ್ ಅಲೌಡ್ ಬೈ ದಿ ಬ್ಯಾಂಕ್. ಇಲ್ಲಿ ನೋಡಿ, if the bank allowed interest to the customer, entry will be normally made customer's account and later in the passbook. The customer easily comes to know about the interest by pursuing the passbook. So ಈಗ ಇಂಟ್ರೆಸ್ಟ್ ಅಲೌ ಅಂದ್ರೆ ಬ್ಯಾಂಕ್ ದವರು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಕರೆಕ್ಟ್? ಕೇಳಲಿ ಒಂದು ಎಕ್ಸಾಂಪಲ್ ನೋಡ್ರಿ. ದ ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್ ಎಷ್ಟಿದೆ? 10,000 ಇದೆ. ಪಾಸ್ಬುಕ್ ಬ್ಯಾಂಕ್ ಅಲೌಡ್ ಇಂಟ್ರೆಸ್ಟ್ 1,000. ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಅಕೌಂಟ್ಗೆ ಅಮೌಂಟ್ ತೊಗೊಳ್ತಾರೆ ಅವರು. ಸೇವಿಂಗ್ಸ್ ಅಕೌಂಟಲ್ಲಿ ಎಲ್ಲ ಇಂಟ್ರೆಸ್ಟ್ ಬರೋಂಗಿಲ್ಲ, ಸಾರಿ ಕರೆಂಟ್ ಅಕೌಂಟ್ದಾಗ ಬಿಸ್ನೆಸ್ನಲ್ಲಿ. ಇಲ್ಲಿ ಈಗ 10,000 ಇಲ್ಲಿದೆ, ಬ್ಯಾಲೆನ್ಸ್ 10,000. ಈಗ ಇಂಟ್ರೆಸ್ಟ್ ಏನಾಗಿದೆ? ಬ್ಯಾಂಕ್ ಕೊಟ್ಟಿದೆ ನಮಗೆ, ಹೌದಲ್ಲ? ಬಟ್ ಇಲ್ಲೇ ಜಮಾ ಮಾಡಿಲ್ಲ ನಾವು. ಇಂಟ್ರೆಸ್ಟ್ ಸಪೋರ್ಟ್ಸ್ ಟು ಬಿ ಡೆಬಿಟೆಡ್ ಹಿಯರ್. ಈಗ ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್ ತೊಗೊಂಡ್ರೆ 1,000 ಏನು ಮಾಡ್ತೀವಿ ನಾವು? ಮೈನಸ್ ಮಾಡ್ತೀವಿ, ಹೌದಲ್ಲ? ಎಸ್ ಸರ್. ನೋ ಬ್ಯಾಲೆನ್ಸ್ ಆಸ್ ಪರ್ ದಿ ಪಾಸ್ಬುಕ್ ತೊಗೊಂಡ್ರೆ ಏನಾಗುತ್ತೆ? 1,000 ರೂಪಾಯಿ ಪ್ಲಸ್ ಮಾಡ್ತೀವಿ, ಹೌದಾ? ಕರ್ಮ ಕಂಡ ಅಲ್ಲಮ್ಮ, ಸ್ವಲ್ಪ ಕೇಳ್ರಿ. ಮೊನ್ನೆ ಎಷ್ಟೊಂದು ಪಾಸ್ ಮಾಡಿಲ್ಲೋ. ಬ್ಯಾಲೆನ್ಸ್ ಆಸ್ ಪರ್ ದಿ ನೀವು ಕ್ಯಾಶ್ ಬುಕ್ ತೊಗೊಂಡ್ರೆ ಇದು 1,000 ರೂಪಾಯಿ ಇಂಟ್ರೆಸ್ಟ್ ಆಡ್ ಮಾಡ್ತೀವಿ, ಲೆಸ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಇದಕ್ಕೆ ಬ್ಯಾಲೆನ್ಸ್ ಆಸ್ ಪರ್ ದಿ ಪಾಸ್ಬುಕ್ ನಮಗೆ. ಅದೇ ರೀತಿ ಬ್ಯಾಲೆನ್ಸ್ ಆಸ್ ಪರ್ ದಿ ಪಾಸ್ಬುಕ್ ತೊಗೊಂಡ್ರೆ 1,000 ರೂಪಾಯಿ ಏನು ಮಾಡ್ತೀವಿ ನಾವು? ಎಲ್ಲ ಮನಿ ಈಗ ಅಷ್ಟು ಕಲ್ಸಿಲ್ಲ ನಾನು. ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಇದ್ರೆ, ವಾಟ್ ಇಸ್ ಕ್ಯಾಶ್ ಬುಕ್? 10,000. ಇದು 1,000 ರೂಪಾಯಿ ಇಂಟ್ರೆಸ್ಟ್ ಆಡ್ ಮಾಡ್ತೀವಿ, ಲೆಸ್ ಮಾಡ್ತೀವಿ? ಏನ್ ಮಾಡ್ತೀವಿ? ಆಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ದ ಪಾಸ್ಬುಕ್. ಎಷ್ಟು? 1,000. ಎಷ್ಟಾಗ್ತದ? 11,000. ಕರೆಕ್ಟ್, ಹೌದಲ್ಲ? ಮತ್ತೆ ಶರಕ್ ಏನಾಗುತ್ತೆ ನಿಮಗೆ? ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್ ಇದೆ. ಎಷ್ಟಿದೆ ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್? ಎಷ್ಟಿದೆ ಅಲ್ಲಿ? 11,000 ಇದೆ. ಇದು 1,000 ರೂಪಾಯಿ ಮಾಡ್ತೀವಿ, ರೈಟ್? ಸೊ ದಾಟ್ ವಿ ಕ್ಯಾನ್ ಗೆಟ್ ಬ್ಯಾಲೆನ್ಸ್ ಆಸ್ ಪರ್ ದಿ ಇದು. ಕ್ಲಿಯರ್ ಆಯ್ತಾ? ಹೌದಲ್ಲ? ನೆಕ್ಸ್ಟ್ ಗೈಸ್, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್. ಮೊನ್ನೆ ಕಲ್ಸಿದ್ದೀನಿ ನಾನು, ಕಲ್ಸಿಲ್ಲ ಮತ್ತೆ ನಿಮಗೆ? ಇಂಟ್ರೆಸ್ಟ್ and expenses charged by the bank, opposite. Interest expenses charged by the bank andre, right? The interest charged by the bank and amount of the charges are entered in the customer account and later in the passbook. So ilnagatte the customer makes the required entries only after seeing the passbook. So ilnagatte ವಾಪಸ್ ಉಲ್ಟಾ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಕಲೆಕ್ಟೆಡ್ ಬೈ ಬ್ಯಾಂಕ್. ಈಗ ಇಂಟ್ರೆಸ್ಟ್ ಅಂಡ್ ಎಕ್ಸ್ಪೆನ್ಸಸ್ ಚಾರ್ಜ್ ಬೈ ದಿ ಬ್ಯಾಂಕ್, ಇದು ಎಲ್ಲಿ ಆಗುತ್ತೆ ಎಂಟ್ರಿ? ಫಸ್ಟ್ ಇದು ಎಂಟ್ರಿ ಎಲ್ಲಿ ಆಗುತ್ತೆ? ಪಾಸ್ಬುಕ್ ಆಗುತ್ತೆ, ಕ್ಯಾಶ್ ಬುಕ್ ಆಗುತ್ತೆ? ಹೇಳ್ರಿ, ಡಸ್ ದಟ್ ಎಂಟ್ರಿ ವೇರ್ ಇಟ್ ಕಮ್ಸ್ ಫಸ್ಟ್? ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಫಸ್ಟ್ ಮಾಡಿರ್ತೀವಿ ನಾವು, ಹೌದಲ್ಲ? ಕ್ಯಾಶ್ ಬುಕ್ ಲೇಟರ್ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಕಲೆಕ್ಟೆಡ್ ಬೈ ದಿ ಬ್ಯಾಂಕ್ ಏನಾಗುತ್ತೆ? ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಕಲೆಕ್ಟೆಡ್ ಬೈ ದಿ ಬ್ಯಾಂಕ್ ಫಸ್ಟ್ ಎಂಟ್ರಿ ಎಲ್ಲಿ ಆಗುತ್ತೆ? ಅದು ಬ್ಯಾಂಕ್ ಪಾಸ್ಬುಕ್ ಹೌದಲ್ಲ? ಬಿಕಾಸ್ ಬ್ಯಾಂಕ್ ದವರು ಡಿವಿಡೆಂಡ್ ಮತ್ತೆ ಇಂಟ್ರೆಸ್ಟ್ ಜಮಾ ಮಾಡಿದ್ದಾರೆ. ಇದರ ಅರ್ಥ ಏನು? ಇದು ಕ್ರೆಡಿಟ್ ಆಗಿದೆ ಅಂತ. ಇದರ ಅರ್ಥ ಏನು? ಇದು ಡೆಬಿಟ್. ಎಲ್ಲಿ? ಪಾಸ್ಬುಕ್ ದಾಗ, ಹೌದಲ್ಲ? ಸ್ವಲ್ಪ ಬೇಗ ಬೇಗ ಆಗ್ಬೇಕು ನಾವು, ರೈಟ್? ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್ ಅಂಡ್ ಪಾಸ್ಬುಕ್ ಎಷ್ಟಿದೆ? 15,000 ಇದೆ. ದ ಬ್ಯಾಂಕ್ ಕಲೆಕ್ಟೆಡ್ ಡಿವಿಡೆಂಡ್, ಇಲ್ಲಿ 15,000 ರೂಪಾಯಿ ಇತ್ತು, 15,000 ರೂಪಾಯಿ ಇತ್ತು. ಬ್ಯಾಂಕ್ ದವ್ರು ಏನು ಮಾಡಿದ್ದಾರೆ? 2,000 rupees ಅಮೌಂಟ್ ತಗೊಂಡಿದ್ದಾರೆ. ಎಸ್, ಹೌದಲ್ಲ?
ಸೊ ಈಗ ಬ್ಯಾಲೆನ್ಸ್ ಆಸ್ ಪರ್ ದಿ ಕ್ಯಾಶ್ ಬುಕ್ ತೊಗೊಂಡ್ರೆ ಇದು 2000 ಮಾಡ್ತೀವಿ ನಾವು ಪ್ಲಸ್ ಮಾಡ್ತೀವಿ, ಲೆಸ್ ಎಲ್ಲ ಪ್ಲಸ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಬ್ಯಾಲೆನ್ಸ್ ಆಸ್ ಪರ್ ದಿ ಪಾಸ್ಬುಕ್ ತೊಗೊಂಡ್ರೆ ಏನು ಮಾಡ್ತೀವಿ, 2000 ಲೆಸ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಓಕೆನಾ? ಡೈರೆಕ್ಟ್ ಪೇಮೆಂಟ್ ಬೈ ದಿ ಬ್ಯಾಂಕ್. ಬ್ಯಾಂಕ್ ಏನು ಮಾಡ್ತಾ ಇದೆ, ಡೈರೆಕ್ಟ್ಲಿ ಪೇ ಮಾಡಕತ್ತೈತಿ. ರೈಟ್? ನಮ್ಮ ಅಕೌಂಟ್ದಾಗಿಂದ ಡೆಬಿಟ್ ಆಗತ್ತೆ, ಕ್ರೆಡಿಟ್ ಆಗತ್ತಿಲ್ಲ? ನಮ್ಮ ಅಕೌಂಟ್ ಪೇ ಮಾಡತ್ತ ರೆಂಟ್ಗಿಂತ ಡೆಬಿಟ್ ಆಗುತ್ತಲ್ಲ. ಸೊ ದ ಬ್ಯಾಂಕ್ ಮೇ ಗಿವನ್ ಅ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಫಾರ್ ಸರ್ಟನ್ ಪೇಮೆಂಟ್. ಕರೆಕ್ಟ್? ರೈಟ್? such as insurance premium, equated monthly installment of the loan. Right? These case also customer comes to know the payment only after viewing the passbook or bank statement. The entries in the passbook and cash book may be like this. ಗೊತ್ತಾಗಿದೆಯಾ? ಹೌದಲ್ಲ? Understood? ಈಗ ಡೈರೆಕ್ಟ್ ಪೇಮೆಂಟ್ ಇನ್ ದ ಬ್ಯಾಂಕ್ ಅಂದರೆ ನಮ್ಮ ಅಕೌಂಟ್ದಲ್ಲಿ ಡೈರೆಕ್ಟ್ಲಿ ಪೇಮೆಂಟ್ ಮಾಡಿದ್ರೆ ಕಸ್ಟಮರ್ ನಮ್ಮದು. ನನ್ನ ಅಕೌಂಟ್ ಐತಲ್ಲ, ನಂಗೆ ಇಷ್ಟು ಫೋನ್ ಮಾಡಿದ್ರೆ ಸ್ಟೂಡೆಂಟ್, ಸರ್ ನಿಮಗೆ ಫೀಸ್ ಪೇ ಮಾಡಿ ನೋಡ್ರಿಪ್ಪ ಅಂತ. ರೈಟ್? ಫೀಸ್ ವಿ ಹ್ಯಾವ್ ಪೇಡ್ ಅಂತ. ಅವಾಗ ಏನಾಗುತ್ತೆ, ನಮ್ಮ ಅಕೌಂಟ್ದಾಗ ಕ್ರೆಡಿಟ್ ಆಗಿರ್ತೈತಿ, ಕ್ಯಾಶ್ ಬುಕ್ದಾಗಿಲ್ಲ. ಸೊ ದಟ್ ಇಸ್ ಅನದರ್ ಕೇಸ್ ವೇರ್ ವಿ ಕ್ಯಾನ್ ಸೇ ದಟ್ ಕಸ್ಟಮರ್ ಹ್ಯಾಸ್ ಡೈರೆಕ್ಟ್ಲಿ ಪೇಡ್ ದ ಬ್ಯಾಂಕ್. ಸೊ ನಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗಿರ್ತೈತಿ, ಪಾಸ್ಬುಕ್ದಲ್ಲಿ ಡೆಬಿಟ್ ಆಗಿರಂಗಿಲ್ಲ. ಡಿಸ್ಆನರ್ ಆಫ್ ದಿ ಬಿಲ್ಸ್ ಡಿಸ್ಕೌಂಟಿಂಗ್. Dishonor of the bills discounting with the bank. If the bank is not able to receive payment on promissory notes, check bonds atpa check ಕೊಟ್ಟಿವಿ, ಬಾಂಡ್ಸ್ ಆಗಿದೆ. ಒಂದು ಪ್ರಾಮಿಸರಿ ನೋಟ್ ಇತ್ತು ನಮ್ದು, ನಮಗೆ ಯಾರೋ ಒಬ್ಬರು ಚೆಕ್ ಕೊಡೋದಿತ್ತು, ನಾವು ತಗೊಂಡಿದ್ವಿ, ಬ್ಯಾಂಕ್ ಕೊಟ್ಟಿವಿ, ಬಾಂಡ್ಸ್ ಆಗಿದೆ. ಇಲ್ಲ, ನಾವು ವಿ ಆರ್ ಸೋಲ್ಡ್ ಆನ್ ದಿ ಗೂಡ್ಸ್ ಆನ್ ದಿ ಕ್ರೆಡಿಟ್ ಮ್ಯಾಗ ಸೇಲ್ ಮಾಡೀವಿ. ನಾವು ಸೇಲ್ ಮಾಡಿದ ಮ್ಯಾಗ ಆಫ್ಟರ್ ದಿ ಸೇಲ್ ಬಿಲ್ ಬಂದಿದೆ. ಬಿಲ್ ಬಂದ ಮ್ಯಾಗ ಆಫ್ಟರ್ ವಿ ರಿಸೀವಿಂಗ್ ದ ಬಿಲ್ ವಾಟ್ ವಿ ಗಾಟ್ ಟು ನೋ ದ್ಯಾಟ್, ನಮ್ಗೆ ಏನು ಗೊತ್ತಾಗಿದೆ ಅಂದರೆ ಅದು ಬಿಲ್ ಬೌನ್ಸ್ ಆಗಿಬಿಟ್ಟಿದೆ, ಆನ್ ಟೈಮ್ದಲ್ಲಿ ಪೇಮೆಂಟ್ ಆಗಿಲ್ಲ ಅಂತ ಕೇಸ್ದಾಗ ಡೆಫಿನೆಟ್ಲಿ. ರೈಟ್? ಕ್ಲಿಯರಾ? ಓಕೆನಾ? ಬಿಲ್ಸ್ ಕಲೆಕ್ಟೆಡ್ ವಿತ್ ಬ್ಯಾಂಕ್ ಆನ್ ಬಿಹಾಫ್ ದಿ ಕಸ್ಟಮರ್ಸ್. ಹೌದು, ಕಸ್ಟಮರ್ ಏನು ಮಾಡ್ತೈತಿ, ಆನ್ ಬಿಹಾಫ್ ದಿ ಕಸ್ಟಮರ್ಸ್ ಬಿಲ್ಸ್ ಏನಾಗ್ತಾವೆ ಕಲೆಕ್ಟ್ ಮಾಡ್ತಿರ್ತಾರೆ. Another situation where we can say that same thing here. हाँ बोलो. OTP प्लम्बर आया क्या? लिख निकाल के देखने भी जब देख जा नहीं आया ओटीपी. ओटीपी नहीं आया क्या? वो मैसेज आता नहीं, मैसेज हाँ लिख ले 8286. Right? Bills collected by the bank on behalf of the customers. Yes, another way where we can say that directly bill ಏನು ಮಾಡಿದೆ, ಕಸ್ಟಮರ್ ಕಡೆಯಿಂದ ಕಲೆಕ್ಟ್ ಮಾಡಿದೆ. ಇದು ಬರ್ತಾ ಮುಂದೆ ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದ್ಯಾಟ್ ನಾವು. ಅದು ಏನಾಗುತ್ತೆ, ನಮಗೆ ಹಣ ಏನು ಬರೋದಿರ್ತದಲ್ಲ ಬ್ಯಾಂಕ್ ಡೈರೆಕ್ಟ್ಲಿ ಜಮಾ ಮಾಡುತ್ತೆ. ಇದನ್ನು ನೋಡ್ಕೊಡ್ರಿ. ಡೆಫಿನೆಟ್ಲಿ ಐ ಕಮ್ ಬ್ಯಾಕ್ ಇನ್ 10 minutes. ವಿಲ್ ಸ್ಟಾರ್ಟ್ ದ ಕ್ಲಾಸ್ ನಾವು ಅಗೇನ್ ತಗೋತೀನಿ ಮತ್ತೆ. ಓಕೆನಾ? ಸ್ವಲ್ಪ ನೋಡ್ಕೊಡ್ರಿ, ಇದನ್ನ ಮನೆಗೆ ಕಳ್ಸಿ ನಾನು.
ಸೊ ಐ ವಾಂಟ್ ಯು ಟು ನೋಟ್ ಇಟ್ ಡೌನ್. ಸ್ವಲ್ಪ ಚೆಕ್ ಮಾಡ್ಕೊಡಿಪ್ಪ.